ಸೋದರ ಸೋದರಿ ಇದೆ. ಇವತ್ತೊಂದು ದಿವಸ ಸಪ್ತೀಕರಣ ಅಲ್ಲ 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 ಸಪ್ತೀಕರಣ, ಸಪ್ತಿಗಿರಿ ಅಲ್ಲ, ಸಪ್ತೀಕರಣ ಅಂತಕ್ಕಂಥದ್ರ ಬಗ್ಗೆ. ಜೀವಾತ್ಮರು ಮೂಲಭೂತವಾಗಿ 7 ವಿಧವಾದ ಪ್ರಕೃತಿ ಅಥವಾ ಸ್ವಭಾವದವರು. ಗುಪ್ತ ವಿದ್ಯಾಶಾಸ್ತ್ರದಲ್ಲಿ 1, 3 ಮತ್ತು 7 ಈ ಸಂಖ್ಯೆಗಳು ಬಹುಮುಖ್ಯವಾದವು. ಬೆಳ್ಳಗಿರುವ ಸೂರ್ಯನ ಬೆಳಕು ಪ್ರಿಸಮ್ ಎಂಬ 3 ಮೂಲೆಗಳುಳ್ಳ ಗಾಜಿನ ಮೂಲಕ ಮಸೂರದ ಮೂಲಕ ಹಾಯಿಸಲ್ಪಟ್ಟರೆ 7 ಬಣ್ಣಗಳು ಕಿರಣಗಳಾಗಿ ಭಾಗವಾಗುತ್ತದೆ. ಇಲ್ಲಿ ಜೀವಾತ್ಮನು ಪೂರ್ವಭೂತವಾಗಿ 7 ವಿಧವಾದ ಪ್ರಕೃತಿ ಅಥವಾ ಸ್ವಭಾವವುಳ್ಳವನು ಅಂತ ಹೇಳ್ತಾರೆ. ಸ್ವಭಾವದವರು. ಜೀವಾತ್ಮ ಅಂತಕ್ಕಂಥದ್ದು ದೇಹಾತ್ಮ, ಇದು ಟೈಟಲ್ ಇರುವುದೇ ಜೀವಾತ್ಮ, ದೇಹಾತ್ಮ, ಅಂತರಾತ್ಮ ಅಂತಕ್ಕಂಥದ್ದು. ಅದರಲ್ಲಿ ಜೀವಾತ್ಮರು ಮೂಲಭೂತವಾಗಿ 7 ವಿಧವಾದ ಪ್ರಕೃತಿ ಅಥವಾ ಸ್ವಭಾವದವರು. ನಮ್ಮ ಮಾನವ ಜನಾಂಗ ಬಂದಿರತಕ್ಕಂಥದ್ದು ಎಲ್ಲವೂ 7 ರೀತಿಯಲ್ಲಿರ್ತಕ್ಕಂಥ ಸ್ವಭಾವದಿಂದ ಆ ಜನಾಂಗದಿಂದ ಬಂದಿರತಕ್ಕಂಥದ್ದು ಅಂತ ಹೇಳೋದು. ಗುಪ್ತ ವಿದ್ಯಾಶಾಸ್ತ್ರದಲ್ಲಿ 1, 3 ಮತ್ತು 7 ಈ ಸಂಖ್ಯೆಗಳಿಗೆ ಬಹುಮುಖ್ಯವಾದವು. ನಮ್ಮ ಥಿಸಾಫಿಕಲ್ ಸೊಸೈಟಿಯಲ್ಲೇ ಅಥವಾ ಗುಪ್ತ ವಿದ್ಯಾಶಾಸ್ತ್ರದಲ್ಲಿ 1, 3, 7ಕ್ಕೆ ಬಹಳ ಪದಾರ್ಥವಾಗಿದೆ. ನಮ್ಮಲ್ಲಿ ಅನೇಕರು 7 ಅಂತಂದ್ರೆ ಕೆಟ್ಟದಂತ ಹೇಳುವುದೇ ಎಣಿಕೆ ಮಾಡೋದಕ್ಕೆ ಜರಿತಾ ಇದ್ರು ಮೊದಲಿಗೆ. ಮುಖ್ಯವಾದವು ಬೆಳ್ಳಗಿರುವ ಸೂರ್ಯನ ಬೆಳಕು ಪ್ರಿಸಮ್ ಎಂಬ 3 ಮೂಲೆಗಳುಳ್ಳ ಗಾಜಿನ ಮೂಲಕ ಮಸೂರದ ಮೂಲಕ ಹಾಯಿಸಲ್ಪಟ್ಟರೆ 7 ಬಣ್ಣಗಳು ಕಿರಣಗಳಾಗಿ ಭಾಗವಹಿಸುತ್ತವೆ. ಶಾಲೆಯಲ್ಲಿ ಪ್ರಿಸಮ್ ಅಂತಕ್ಕಂಥ 3 ಮೂಲೆಗಳು ಇರ್ತಕ್ಕಂಥದ್ದು. ಅದರ ಮುಖಾಂತರ ಬೆಳಕನ್ನು ಹಾರಿಸಿದಾಗ 7 ರೀತಿಯ ಬಣ್ಣಗಳು ಕಾಣಿಸ್ತಾ ಇದ್ವು. ಇದು ಮಕ್ಕಳಿಗೆ ಪಾಠಶಾಲೆಗಳಲ್ಲಿ ತೋರಿಸ್ತಕ್ಕಂಥದ್ದು. ಅದರ ಅಂತರಾರ್ಥ ಏನಿದೆ ಅಂತ ಅನ್ನೋದನ್ನ ಇದರಲ್ಲಿ ನಮ್ಮ ಗುಪ್ತ ಇದರಲ್ಲಿ ಹೇಳ್ತಾರೆ. ಮಸೂರದ ಮೂಲಕ ಹಾಯಿಸಲ್ಪಟ್ಟರೆ 7 ಬಣ್ಣಗಳು ಕಿರಣಗಳಾಗಿ ಭಾಗವಾಗುತ್ತದೆ. ಸಾಕ್ಷಾತ್ ಪರಬ್ರಹ್ಮನ ಪ್ರಭೆಯು ಸೂರ್ಯನ ಬೆಳಕಿನಂತೆ ಸ್ವಚ್ಛವಾದ ಬಿಳಿಯದು. ಸಾಕ್ಷಾತ್ ಪರಬ್ರಹ್ಮ ಇದನ್ನಲ್ಲ, ಆತನ ಬೆಳಕು ಸೂರ್ಯನ ಬೆಳಕಾಗಿ ಸ್ವಚ್ಛವಾಗಿರುತ್ತೆ. ಬೆಳಗ್ಗೆ ಆ ರೀತಿ ಇರುತ್ತೆ ಪರಬ್ರಹ್ಮನ ಬೆಳಕು ಅಂತಕ್ಕಂಥದ್ದು. ಇದು 3 ಮುಖಗಳುಳ್ಳ ತ್ರಿಮೂರ್ತಾತ್ಮಕನಾದ 3 ಮುಖಗಳಿರ್ತಕ್ಕಂಥವು ತ್ರಿಮೂರ್ತಿಗಳು ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ಈಶ್ವರನ ಮೂಲಕ ಅಭಿವ್ಯಕ್ತವಾದಾಗ 7 ಪ್ರಜಾಪತಿಗಳ ರೂಪವಾಗಿ 7 ವಿಧವಾದ ತತ್ವ ರೂಪಗಳಾಗಿ ಭಾಗವಾಗುತ್ತದೆ. ಇಲ್ಲಿ 3 ಮುಖಗಳುಳ್ಳ ತ್ರಿಮೂರ್ತಾತ್ಮಕನಾದ ಈಶ್ವರನ ಮೂಲಕ ಅಭಿವ್ಯಕ್ತವಾದಾಗ 7 ಪ್ರಜಾಪತಿಗಳ ರೂಪವಾಗಿ 7 ವಿಧವಾದ ತತ್ವ ರೂಪಗಳಾಗಿ, ಅದು ಬ್ರಹ್ಮನಿಂದ ಬಂದಿರತಕ್ಕಂಥದ್ದು. ಆ 7 ಬಣ್ಣಗಳು 7 ಪ್ರಜಾಪತಿಗಳಾಗಿ ಇರ್ತಾರೆ. ರೂಪವಾಗಿ 7 ವಿಧವಾದ ತತ್ವಗಳ ರೂಪವಾಗಿ ಭಾಗವಹಿಸುತ್ತದೆ. ನಮ್ಮ ಸಪ್ತ ಋಷಿಗಳೆಲ್ಲ ಈ ಮೂಲ 7 ಬ್ರಹ್ಮ ಅಥವಾ ಪ್ರಜಾಪತಿಗಳು. ನಮ್ಮಲ್ಲಿ ಸಪ್ತ ಋಷಿಗಳು ಅಂತಕ್ಕಂಥದ್ದು. ಈ ಸಪ್ತ ಋಷಿಗಳು 7 ಜನ. ಈ ಸಪ್ತ ಋಷಿಗಳು ಯಾರಪ್ಪ ಅಂದ್ರೆ 7 ಬ್ರಹ್ಮ ಅಥವಾ ಪ್ರಜಾಪತಿಗಳು. 7 ಸಪ್ತ ಋಷಿ ಮಹರ್ಷಿಗಳು ಪ್ರಜಾಪತಿಗಳು. ನಾವೆಲ್ಲರೂ ಅವರ ಮೂಲದಿಂದಾನೇ ನಾವು ಬಂದಿರತಕ್ಕಂಥದ್ದು. ಆ ಪ್ರಜಾಪತಿ 7 ಜನ ಮಹರ್ಷಿ ಇರ್ತಾರಲ್ಲ, ಅವ್ರ ಮೂಲದಿಂದಾನೇ ನಾವು ಬಂದಿರತಕ್ಕಂಥ. ಈ 7 ಜನರ ಪೈಕಿ ನಾವು ಯಾರೋ ಒಬ್ಬರ ವಂಶಸ್ಥರಾಗಿರ್ತೀವಿ ಅಂತಕ್ಕಂಥದ್ದು. ಆ 7 ಜನ
ಪ್ರಜಾಪತಿಗಳಿಗೆ ಆ ಸಪ್ತ ಋಷಿಗಳು ಮುಂದೆ ಬರುತ್ತೆ, ಅದನ್ನ ವಿವರವಾಗಿ ಅದನ್ನು ಬರುತ್ತೆ. ಆ ಸಪ್ತ ಋಷಿಗಳ ಮುಖಾಂತರ ನಾವೆಲ್ಲ ಬಂದಿರತಕ್ಕಂಥದ್ದನ್ನು ಹೇಳೋಣ. ನಮ್ಮ ಸಪ್ತ ಋಷಿಗಳಿಗೆಲ್ಲ ಮೂಲ 7 ಬ್ರಹ್ಮ ಅಥವಾ ಪ್ರಜಾಪತಿಗಳು. ಪ್ರತಿ ಜೀವಾತ್ಮನು ಈ 7 ಪ್ರಜಾಪತಿಗಳಲ್ಲಿ ಒಬ್ಬರ ಮೂಲಕ ಅಭಿವ್ಯಕ್ತವಾಗಿರುತ್ತೇವೆ. ಎಂದರೆ ಸಂಸಾರ ಚಕ್ರವನ್ನು ಪ್ರವೇಶಿಸುತ್ತಾ ಅಂತಹವನು ಅದೇ ಪ್ರಜಾಪತಿಯ ಮೂಲಕ ಹಿಂತಿರುಗಿ ಪರಾತ್ಮರನಾದ ತನ್ನ ಮೂಲ ಸ್ವರೂಪದಲ್ಲಿ ಎರಕವಾಗಬೇಕು. ಇಲ್ಲಿ 7 ಜನ ಪ್ರಜಾಪತಿಗಳು ಅವ್ರ ಮುಖಾಂತರ ನಾವೆಲ್ಲರೂ ಬಂದು ನಂತರ ಅನುಭವಗಳನ್ನು ಪಡೆದು ಅಲ್ಲಿ ಎಲ್ಲಿಂದ 7 ಪನ್ನರಿಗೆ ಬಂತು ಎಲ್ಲರೂ ಅದರೊಳಗೆ ನಂತರ ನಾವು ಸೇರ್ಕೊಳ್ತೀವಿ. ಇದು ಒಂದು ಬಹುಮುಖ್ಯವಾದ ಸಾಮಾನ್ಯ ನಿಯಮ. ಇದು ನಿಯಮವಾಗಿರ್ತಕ್ಕಂಥದ್ದು ಹೀಗೆ ಬಹುಮುಖ್ಯವಾಗಿರ್ತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂತಹ ನಿಯಮ ಸಮೇತ ಆಗಿರುತ್ತದೆ. ಇದು ಅದು ನೋಡಿ, ಇಲ್ಲಿ ಪ್ರಜಾಪತಿಗಳು ಅಂದ್ರೆ ಸಪ್ತ ಋಷಿಗಳು ಅಂತ ಹೇಳಿದ್ರಲ್ಲ, ಆ ಸಪ್ತ ಋಷಿಗಳು ಯಾರಪ್ಪ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಸ್ವಲ್ಪ ಡೌಟ್. ಆ ಸಪ್ತ ಮಹರ್ಷಿಗಳ ವಂಶಸ್ಥರೇ ನಾವೆಲ್ಲರೂ ಮಾನವರಾಗಿರ್ತಕ್ಕಂಥ ಯಾವ್ದಾದ್ರು 7 ಜನ ಮಹರ್ಷಿಗಳ ಪೈಕಿ ಅವರು ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಅತ್ರಿ, ಕಶ್ಯಪ, ಜಮದಗ್ನಿ, ವಸಿಷ್ಠ. ಇವರು ಈ 7 ಜನ ಮಹರ್ಷಿಗಳು ಪ್ರಜಾಪತಿಗಳು ಇದುವರೆಗೂ ಹೆಸರು. ಈ ಋಷಿಗಳ ಮುಖಾಂತರ ನಾವೆಲ್ಲ ನಮ್ಮ ಸಂತತಿ ಬಂದಿರೋದು. ನಿಮ್ಮ ಗೋತ್ರ ಯಾವುದು ಅಂತಂದ್ರೆ ಗೊತ್ತಿರತಕ್ಕಂಥವ್ರು ಈ ಋಷಿಗಳ ಮೂಲ ಯಾವ್ದೋ ಒಬ್ಬ ಋಷಿ. ನಮ್ಮದು ವಸಿಷ್ಠ ಗೋತ್ರ, ಆಮೇಲೆ ವಿಶ್ವಾಮಿತ್ರ ಗೋತ್ರ, ಗೌತಮ ಗೋತ್ರ ಅಂತ ಗೋತ್ರ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಅಲ್ಲ, ನಮಗೂ ಅವ್ರ ಮುಖಾಂತರನೇ ನಾವು ಬಂದಿರೋದು. ನಮ್ಗೆ ಗೊತ್ತಿಲ್ಲದಿರ ನಾವು ಅದನ್ನು ಹೇಳಲ್ಲ. ನಮ್ಮ ಗೋತ್ರಗಳು ಬೇರೆ ಏನೋ ಒಂಥರ ಹೇಳ್ಕೊಡ್ತೀವಿ. ಇದು ಸಪ್ತ ಮಹರ್ಷಿಗಳು ಆಗಿರತಕ್ಕಂಥ ಇವ್ರ ಮೂಲ ನಮ್ಮದು. ಇವ್ರು ಹೆಂಗಿಂದ್ರೆ ಆ ಬ್ರಹ್ಮನ ಮುಖಾಂತರ ಬ್ರಹ್ಮನ ಬೆಳಕು ಇದೆಯಲ್ಲ, ಅದ್ಭುತವಾಗಿರ್ತಕ್ಕಂಥ ಅದರಿಂದ ಇವರು ಸಪ್ತ ಮಹರ್ಷಿಗಳು ಹುಟ್ಟಿರ್ತಕ್ಕಂಥದ್ದು ಆಗಿರತಕ್ಕಂಥದ್ದು. ಇವರು ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಅತ್ರಿ, ಕಶ್ಯಪ, ಜಮದಗ್ನಿ, ವಸಿಷ್ಠ, ಹೀಗೆ 7 ಜನ ಮಹರ್ಷಿಗಳು ಮುಖಾಂತರ ನಾವೆಲ್ಲರೂ ಬಂದಿರತಕ್ಕಂಥದ್ದು ಅಂತನ್ನೋದು ಇಲ್ಲಿ ಹಿಂದೆ ಅದಕ್ಕೆ ಉತ್ತರ ಹೇಳಿದ್ರು. ಪ್ರಜಾಪತಿಗಳು 7 ಸಪ್ತ ಪ್ರಜಾಪತಿಗಳು. ಸಪ್ತ ಪ್ರಜಾಪತಿಗಳು. ಈಗ 3 ಆಗುವುದು 3 7 ಭಾಗವಾಗುವುದಕ್ಕೂ ಇರುವ ತತ್ವಾಧಾರವೇನು? ಇಲ್ಲಿ ಮುಖ್ಯವಾಗಿ 3 ಆಗುವುದು ಹೇಗೆ? ಮೊದಲು 3 ಆಗುವುದು ಹೇಗೆ? 1 ಅಂತಕ್ಕಂಥದ್ದು ಶಿವನ ಚೈತನ್ಯ, ಶಿವ ಒಬ್ಬರೇ. ಆ ಶಿವನಿಂದ ಶಿವ, ವಿಷ್ಣು, ಬ್ರಹ್ಮ ಅಂತ 3 ಆದವು. ಶಿವ, ವಿಷ್ಣು, ಬ್ರಹ್ಮ. 1ರಿಂದ 3 ಆಗುವುದು ಹೇಗೆ ಅಂತಂದ್ರೆ ಶಿವ, ವಿಷ್ಣು, ಬ್ರಹ್ಮ ಇದು 3 ಆಗುತ್ತದೆ. 3 7 ಭಾಗವಾಗುವುದಕ್ಕೂ ಇರುವ ತದ್ವಾರವೇನು? ಆ 3 7 ಆಗ್ತಕ್ಕಂಥದ್ದು ಹಾಗೆ. ಇದು ಸ್ವಲ್ಪ ಡಿಫಿಕಲ್ಟ್ ಆಗಿದೆ. ಆ 3 ಅಂತಕ್ಕಂಥದ್ದು 7 ಆಗುವುದು ಹಾಗೆ? ಒಬ್ಬನೇ ಚೈತನ್ಯ ಶಕ್ತಿ ಇರ್ತಕ್ಕಂಥದ್ದು ಅಂತ ಹೇಳಿ 3 ಆಯ್ತು. ಆ 3 ನಂತರ 7 ಆಗುತ್ತೆ ಅನ್ನೋದು ಹಾಗೆ ಎಂಬ ವಿಷಯವನ್ನು ವಿಮರ್ಶಿಸೋಣ. ಪ್ರಪಂಚದಲ್ಲಿರುವ ವಸ್ತುಗಳೆಲ್ಲವನ್ನೂ ಕೆಳಗೆ ಹೇಳುವ 3 ಶಿರೋನಾಮಿಗಳ ಕೆಳಗೆ ವಿಂಗಡಿಸಬಹುದು. ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲಾ ವಸ್ತುಗಳು 3 ಶಿರೋನಾಮಗಳಿಂದ ವಿಂಗಡಿಸಬಹುದಂತೆ. ಯಾವುದಪ್ಪ ಅಂದ್ರೆ ನಾನು ಅಥವಾ ಆತ್ಮ. ಮೊದಲನೇದು ನಾನು ಅಥವಾ ಆತ್ಮ, ನಾನಲ್ಲದ್ದು ಅಥವಾ ಅನಾತ್ಮ. ಎರಡನೇದು ನಾನಲ್ಲದ್ದು ಅಥವಾ ಅನಾತ್ಮ. ಇವೆರಡರ ಸಂಬಂಧವೇ ಮೂರನೇದು. ಇವೆರಡರ ಸಂಬಂಧವೇ ಮೂರನೇದು ಎಂದರೆ ಆತ್ಮ ಅನಾತ್ಮ ಸಂಬಂಧ. ಆತ್ಮ ಅನಾತ್ಮ ಸಂಬಂಧ ಅಂತಕ್ಕಂಥದ್ದು ಇವು 3 ಪ್ರಪಂಚವು ಎಲ್ಲವೂ ಆಗಿರತಕ್ಕಂಥದ್ದು ಇವು 3ರಿಂದಾನೇ ಆಗಿರ್ತಕ್ಕಂಥದ್ದು. ಇದನ್ನೇ ಪುರುಷ ಪ್ರಕೃತಿ, ಇದನ್ನ ಪುರುಷ ಪ್ರಕೃತಿ ಮತ್ತು ದೈವ ಪ್ರಕೃತಿ ಅಂತ ಹೇಳ್ತಾರೆ. ಪುರುಷ ಪ್ರಕೃತಿ, ದೈವ ಪ್ರಕೃತಿ ಅಂತ ಇದನ್ನ ಈ ಮೂರಕ್ಕನ್ನು ಈ ರೀತಿ ಹೇಳ್ತಾರೆ. ಪುರುಷ ಅಂತಂದ್ರೆ
ಪುರುಷ ಅಂತಕ್ಕಂದ್ರೆ ಶಿವ, ಶಿವ. ಪ್ರಕೃತಿ ಅಂತಂದ್ರೆ ಬ್ರಹ್ಮ, ದೈವಿ ಪ್ರಕೃತಿ ಅಂದ್ರೆ ವಿಷ್ಣು. ದೈವಿ ಪ್ರಕೃತಿ ಅಂತಂದ್ರೆ ವಿಷ್ಣು ಎಂದು ಹೇಳುವುದು ಉಂಟು. ಈ ರೀತಿ ಹೇಳ್ತಕ್ಕಂಥ ಪ್ರಪಂಚವೆಲ್ಲ ಆಗಿರ್ತಕ್ಕಂಥ ಈ ಮೂರರಿಂದ, ಈ ಮೂರು ಯಾವ ವಿಧದಲ್ಲಿ ಆಗ್ತಕ್ಕಂಥದ್ದು ಅಂದರೆ ಪುರುಷ ಪ್ರಕೃತಿ ದೈವ ಪ್ರಕೃತಿ. ಅಂದರೆ ಇದರ ಅರ್ಥ ಶಿವ ವಿಷ್ಣು ಬ್ರಹ್ಮ ಈ ಮೂರರಿಂದಲೂ ಎಲ್ಲವೂ ಆಗಿರತಕ್ಕಂಥ ಈ ಮೂರು ಶಕ್ತಿಗೂ ಪ್ರತಿಯೊಂದರನ್ನು ಅಡಕವಾಗಿದೆ. ಪ್ರಜ್ಞೆಯ ದೃಷ್ಟಿಯಿಂದ ಇದನ್ನ ಇನ್ನ ಒಂದು ಹೇಳ್ತಾರೆ, ಪ್ರಜ್ಞೆ, ನಮ್ಮ ಪ್ರಜ್ಞೆ ಬೆಳವಣಿಗೆ ಆದಷ್ಟು ಆ ಪ್ರಜ್ಞಾ ದೃಷ್ಟಿಯಿಂದ ಏನ್ ಹೇಳ್ತಾರೆ, ಜಾಗೃತ ಅನ್ನುವುದು ತಿಳಿಯುವನು. ಅದರಲ್ಲಿ ಮೊದಲು ನಾವು ಇತಿಹಾಸ ಚಿಹ್ನೆಗಳನ್ನ ಹೇಳುವಾಗ ತ್ರಿಕೋಣಗಳು ಬಂತು. ಆ ತ್ರಿಕೋಣದ ಒಂದೊಂದು ಮೂಲೆಯಲ್ಲಿ ಇರ್ತಕ್ಕಂಥ ಕೋಣಕ್ಕೆ ಇಂಥದ್ದು ಇರುತ್ತೆ ಅಂತ ಹೇಳಿದ್ವು. ಯಾವುದು? ಜಾತೃ. ಜಾತೃ ಅಂದ್ರೆ ತಿಳಿಯುವನು. ಯಾವ ಜಾತೃ ಅಂದ್ರೆ ಸಂಸ್ಕೃತ ಪದ ಅದು. ಜಾತೃ ಅಂದ್ರೆ ತಿಳಿಯುವನು, ಏನು ವಿಷಯ ತಿಳ್ಕೊಳ್ತಾ ಇದ್ದಾರೆ ನೋಡು ಅವನು ತಿಳಿಯುವನು. ಜ್ಞಾತೃ ಜ್ಞಾತೃ ತಿಳಿಯುವನು ಎಂದು. ಜ್ಞೇಯ ಅಂದ್ರೆ ತಿಳಿಯಲ್ಪಡ್ತಕ್ಕವನು, ಜ್ಞೇಯ ಅಂದ್ರೆ ತಿಳಿಯಲ್ಪಡ್ತಕ್ಕಂಥವನು ಎಂದು. ಮತ್ತು ಜ್ಞಾನ ಎಂದರೆ ತಿಳುವಳಿಕೆ ಎಂದು ಹೇಳಬಹುದು. ಅಂತೂ ತ್ರಿಪುಟಿ ಆಯಿತು. ಈ ರೀತಿ ಮೂರು ಸೇರುವ ತ್ರಿಪುಟಿ ಆಯಿತು. ಇದನ್ನೇ ತ್ರಿಮೂರ್ತಿಗಳ ರೂಪದಲ್ಲಿ ಚಿತ್ರಿಸುತ್ತಾರೆ. ಅಂದ್ರೆ ಜ್ಞಾತೃವೇ ಶಿವ, ಅವಾಗ ಹೇಳಿದ ಜ್ಞಾತೃವೇ ಶಿವ, ಬ್ರಹ್ಮನೇ ಜ್ಞೇಯ, ವಿಷ್ಣುವೇ ಜ್ಞಾನ, ಹೀಗೆ ತ್ರಿಮೂರ್ತಿಗಳಾದ. ಈ ಮೂರ್ತಿಗಳಿಗೆ ಆಧಾರನಾದ ಪರಬ್ರಹ್ಮನು, ಈ ಮೂರ್ತಿಗಳಿಗೆ ಆಧಾರವಾಗಿರ್ತಕ್ಕಂಥದ್ದು ಪರಬ್ರಹ್ಮ, ಸಚಿದಾನಂದ ಸ್ವರೂಪನು. ಈ ಮೂರಕ್ಕೂ ಆಧಾರವಾಗಿರ್ತಕ್ಕಂಥದ್ದು ಪರಬ್ರಹ್ಮ. ಆತನಿಗೆ ಸಚಿದಾನಂದ ಅಂತ ಹೇಳ್ತಾರೆ ಎಂದು ಕರೆಯುತ್ತಾರೆ. ಇದುವರೆಗೆ ಒಂದು ಮೂರಾಯಿತು. ಮೂರಾಗಿದ್ದ ಹಾಗೆ ಶಿವ ವಿಷ್ಣು ಬ್ರಹ್ಮ ಮೂರಾಯಿತು. ಆವಿರ್ಭವಿಸಿದ ಪಕ್ಷವನ್ನು ಸ್ಥೂಲವಾಗಿ ವಿವರಿಸಿದ್ದು ಆಯಿತು. ಆ ಮೂರು ಯಾವ ರೀತಿ ಆಯಿತು ಅಂತ ಯಾರು ಅಂತಕ್ಕಂಥದ್ದು ವಿವರಣೆಯನ್ನು ಹೇಳಿದ್ದು ಆಯಿತು. ಇನ್ನು ಮೂರು ಏಳಾಗುವುದು ಹೇಗೆ? ಇನ್ನು ಈ ಮೂರು ಇದೆಯಲ್ಲ, ಈ ಮೂರು ಅಂತಕ್ಕಂಥದ್ದು ಏಳಾಗುವುದು ಯಾವ ಏಳು? ಆ ಪ್ರಜಾಪತಿ ಆಗುವುದು ಹೇಗೆ ವಿಮರ್ಶೆ ಮಾಡೋಣ. ಇದಕ್ಕೆ ಮೊದಲೇ ಸೂರ್ಯನ ಬೆಳಕು 7 ಬಣ್ಣಗಳ ಕಿರಣಾವಳಿಯಾಗಿ ಭಾಗವಾಗುವ ಉದಾಹರಣೆಯನ್ನು ಕೊಡಲಾಗಿದೆ. ಈಗ 3 ಬಗೆಯ ವಸ್ತುಗಳು ಸ್ವಭಾವತಃ ಹೇಗೆ ಪರಸ್ಪರ ವ್ಯತ್ಯಾಸ ಮತ್ತು ಜೋಡಣೆಗಳ ಮೂಲಕ ಏಳೆ ಆಗುತ್ತಿವೆ ಎಂಬುದನ್ನು ನೋಡೋಣ. ಆ 7 ಪ್ರಜಾಪತಿಗಳು ಹೆಂಗ ಆಗ್ತಾರೆ ಅಂತ ಅನ್ನೋದು ತಿಳಿಯೋಣ ಅಂತ ಅನ್ನೋದು ಇನ್ನು ಹೇಳ್ತಾರೆ. ಹೇಗಪ್ಪ ಅಂತಂದ್ರೆ, ಈಶ್ವರನ ಶಕ್ತಿಗಳನ್ನು 3 ಎಂದು ಹೇಳುತ್ತಾರೆ. ಈಶ್ವರನ ಶಕ್ತಿ 3 ಎಂದು ಹೇಳ್ತಾರೆ. ಶಿವ ವಿಷ್ಣು ಬ್ರಹ್ಮ ಈ 3. ಅಥವಾ ಇದಕ್ಕೆ ಏನ್ ಹೇಳ್ತೀವಿ ಅಂತಂದ್ರೆ, ಇನ್ನೊಂದು ಇಚ್ಛೆ, ಜ್ಞಾನ ಮತ್ತು ಕ್ರಿಯೆ. ಇಚ್ಛೆ, ಜ್ಞಾನ ಮತ್ತು ಕ್ರಿಯೆ, ಆ 3ಕ್ಕೆ ಈ ರೀತಿಯ ಹೆಸರು ಬರುತ್ತದೆ. ಮನುಷ್ಯನು ಈಶ್ವರನ ಅಂಶನಾದುದರಿಂದ, ಪ್ರತಿಯೊಬ್ಬ ಮನುಷ್ಯನು ಈಶ್ವರನ ಅಂಶವೇ ಆದುದರಿಂದ ಅವನಲ್ಲಿಯೂ ಈ 3 ಶಕ್ತಿಗಳು ಇವೆ. ನಮ್ಮ ಮನುಷ್ಯರು ಪ್ರತಿಯೊಬ್ಬರು ಮನುಷ್ಯನಲ್ಲಿನೂ ಈ 3 ಶಕ್ತಿಗಳು ಇದೆ. ಅಂದ್ರೆ ಶಿವ ವಿಷ್ಣು ಬ್ರಹ್ಮ ಈ 3 ಶಕ್ತಿಗಳು ಪ್ರತಿಯೊಬ್ಬ ಮನುಷ್ಯರಲ್ಲೂ ಸಮೇತ ಇವೆ. ಆದರೆ ನಾನಾ ಮನುಷ್ಯರಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿವೆ. ಆದರೆ ಈ 3 ಶಕ್ತಿಗಳು ಒಂದೇ ರೀತಿಯಲ್ಲಿಲ್ಲ, ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಲ್ಲಿ ವ್ಯಕ್ತವಾಗುತ್ತವೆ, ಇರುತ್ತವೆ. ಈ 3 ಶಕ್ತಿಗಳನ್ನು ಸಮದೃಷ್ಟಿಯಾಗಿ ಬೆಳೆಸಿಕೊಂಡಾಗ ಅವನು ಜೀವನ್ಮುಕ್ತನಾಗಿ ಮೇಲ್ಮಟ್ಟಕ್ಕೆ ಹೋಗ್ತಾನೆ ಅಂತ. ಹಾಗೆ ಅಂತ ಅನ್ನೋದನ್ನ ಇಲ್ಲೊಂದು ಕೋಷ್ಟಕ ಇದೆ, ಇದು ದೊಡ್ಡದು ಮಾಡಿಸ್ಬೇಕಾಗಿತ್ತು. ಇಲ್ಲಿ ಇಚ್ಛೆ ಅಂತಕ್ಕಂಥದ್ದು ಜ್ಞಾನ ಕ್ರಿಯೆ. ಇಲ್ಲಿ 7 ಇದನ್ನು ಹಾಕಿದ್ದಾರೆ, ಈ ರೀತಿ ಕೊಟ್ಟಿದ್ದಾರೆ. ದಪ್ಪಾಕ್ಷರಗಳು, ಉದ್ದದ ಸಣ್ಣಗೆ ಇರತಕ್ಕಂಥ ಅಕ್ಷರಗಳು ಮತ್ತು ಮೀಡಿಯಂ ಆಗಿರ್ತಕ್ಕಂಥ ಅಕ್ಷರಗಳು 7 ಹಾಕಿದ್ದಾರೆ. ಇದನ್ನು ಯಾವ ರೀತಿ ಅಂತಂದ್ರೆ, ಇಚ್ಛೆ ಜ್ಞಾನ ಕ್ರಿಯೆ. ಇಚ್ಛೆ ಅಂತಕ್ಕಂಥದ್ದು ದಪ್ಪವಾಗಿದೆ, ಜ್ಞಾನ ಅಂತಕ್ಕಂಥದ್ದು ಸ್ವಲ್ಪ ದಪ್ಪ ಅಂದ್ರೆ ಸಣ್ಣದು, ಸ್ಪಷ್ಟವಾಗಿ ಕಾಣಿಸುತ್ತೆ.
ಕ್ರಿಯೆ ಅಂತಕ್ಕಂಥದ್ದು ಸ್ವಲ್ಪ ಸಕ್ಕದು ಸರಿಯಾಗಿ ಕಾಣಿಸುವುದಿಲ್ಲ. ಅಂತಂದ್ರೆ ಈ ಮೂರು ಗುಣಗಳು ಇಚ್ಛೆ ಜ್ಞಾನ ಕ್ರಿಯೆ ಅಂತಂದ್ರೆ ಅಲ್ಲಿಗೆ ವಿಷ್ಣು ಬ್ರಹ್ಮ ಈಶ್ವರ ಅಂತಕ್ಕಂಥದ್ದು ಅವರಲ್ಲಿ ಇಚ್ಛೆ ಅಂತಕ್ಕಂಥದ್ದು ಪ್ರಬಲವಾಗಿರುತ್ತೆ. ಒಂದು ಪಂಗಡದಲ್ಲಿ ಒಬ್ಬ ಪ್ರಜಾಪತಿಯಿಂದ ಬಂದಿರತಕ್ಕಂಥವನು. ಜ್ಞಾನ ಅಂತಕ್ಕಂಥದ್ದು ಪರವಾಗಿಲ್ಲ, ಸ್ವಲ್ಪ ಸ್ವಲ್ಪ ಇದೆ. ಕ್ರಿಯೆ ಮಾಡ್ತಕ್ಕಂಥದ್ದು ಏನು ಇಲ್ಲ, ಕ್ರಿಯೆ ಕೆಲಸ ಮಾಡ್ತಕ್ಕಂಥದ್ದು ಅವನಿಗೆ ಅಧಿಕಾರ ಬೇಕು, ವ್ಯವಸ್ಥೆ ಬೇಕು. ಆ ಜ್ಞಾನ ಅದನ್ನು ಯಾಕೆ ಸಂಪಾದನೆ ಇರುತ್ತೆ, ಅಧಿಕಾರ ಬಂದ್ರು ಕ್ರಿಯೆ ಅನ್ನೋದು ಏನು ಮಾಡಲ್ಲ. ಇಂಥ ಗುಂಪುಗಳು ವೇದಕಾಲ. ಇದು ಒಂದು ಗುಂಪು, ಇದು ಒಂದು ಮಹರ್ಷಿಯಿಂದ ಬಂದಿರತಕ್ಕಂಥವ್ರು. ಆಮೇಲೆ ಇಚ್ಛೆ ಇನ್ನೊಂದು, ಅದು ಒಂದಾಯ್ತು. ಇಚ್ಛೆ ಕ್ರಿಯೆ ಜ್ಞಾನ. ಇಚ್ಛೆ ಅಂತಕ್ಕಂಥದ್ದು ಕೆಲವರು ಅಧಿಕಾರ ಇದೆ, ಕ್ರಿಯೆ ಅಂತಕ್ಕಂಥದ್ದು ಕೆಲಸ ಕ್ರಿಯೆ ಮಾಡ್ತಕ್ಕಂಥದ್ದು. ಆದ್ರೆ ಅವನಿಗೆ ಜ್ಞಾನವೇ ಇಲ್ಲ. ಯಾರೋ ಒಬ್ಬರ ಅಧಿಕಾರ ವ್ಯವಸ್ಥೆಯಿಂದ ದಂಧೆಯಾಗಿ ಮಾಡಿಕೊಟ್ಟಿದ್ದಾರೆ, ತಿಂದುಕೊಂಡಿರ್ತಾನೆ. ಸಪೋಸ್ ಹೇಳ್ಬೇಕು ಅಂತಂದ್ರೆ ಮನೆ ಮಠಗಳು ಕಟ್ಟಿರ್ತಕ್ಕಂಥವ್ರು ಅದಕ್ಕೆ ಇದು ಬರ್ತಾ ಇರ್ತದೆ ದಂಡಿಯಾಗಿ ತಿನ್ನೋದಕ್ಕೆ, ಏನು ಬರೋದು ಅದಷ್ಟೇ ಅವನು. ಅಂತ ಜನರು ಬೇಕಾದಷ್ಟೇ ಅದಂತ ಗುಂಪಿನವರು ಇಚ್ಛೆ ಕ್ರಿಯೆ ಜ್ಞಾನ ಅಂತಕ್ಕಂಥವ್ರು. ಆಮೇಲೆ ಜ್ಞಾನ ಜಾಸ್ತಿ ಇದೆ, ಇಚ್ಛೆ ಸ್ವಲ್ಪ. ಇಚ್ಛೆ ಅಂತಂದ್ರೆ ಇದನ್ನ ನಾನು ಮಾಡ್ಬೇಕು ಹೀಗೆ ಅಂತಕ್ಕಂಥದ್ದು. ಕ್ರಿಯೆ ಆ ಕೆಲಸ ಮಾಡ್ತಕ್ಕಂಥದ್ದು. ಜ್ಞಾನ ಇದೆ, ಇಚ್ಛೆ ಆದ್ರೆ ಆಗಲಿ ಹೋದರೆ ಹೋಗ್ಲಿ, ಕ್ರಿಯೆ ಅಂತೂ ಇಲ್ವೇ ಮಾಡುವುದೇ. ಈ ಗುಂಪು ಇದು ಒಂದು ಗುಂಪು. ಅಲ್ಲಿಗೆ 1 2 3 ಆಯ್ತು. ಆಮೇಲೆ ಇನ್ನೊಂದು ಗುಂಪು ಜ್ಞಾನ ಕ್ರಿಯೆ ಇಚ್ಛೆ. ಜ್ಞಾನ ಇದೆ, ಕ್ರಿಯೆನೂ ಇದೆ, ಇಚ್ಛೆ ಅಂತಕ್ಕಂಥದ್ದು ಆದರೆ ಏನು ಇಲ್ಲ. ನನ್ಗೆ ಅಧಿಕಾರ ಬೇಕು, ನನ್ಗೆ ಚೆನ್ನಾಗಿ ಹೆಸರು ಬೇಕು, ಮಾಡ್ಬೇಕು ಅಂತಕ್ಕಂಥದ್ದು ಒಂದು ಚೂರು ಇಲ್ಲ ಅವರು. ಈ ರೀತಿ ಇರ್ತಾರೆ. ಕ್ರಿಯೆ ಜ್ಞಾನ ಇಚ್ಛೆ, ಕ್ರಿಯೆ ಇಚ್ಛೆ ಜ್ಞಾನ ಇನ್ನೊಂದು. ಆಮೇಲೆ ಇಚ್ಛೆ ಜ್ಞಾನ ಕ್ರಿಯೆ. ಹೀಗೆ 7 ವಿಧವಾಗಿರ್ತಕ್ಕಂಥದ್ದು ಇರುತ್ತೆ ಇಲ್ಲಿ. ಅದೇ ಈ 3 ಎಲ್ಲಾ ಗುಣಗಳನ್ನು ಇರತಕ್ಕಂಥವ್ರು ಮಹರ್ಷಿಗಳು ಯಾರಪ್ಪ ಅಂತಂದ್ರೆ ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಅತ್ರಿ, ಕಶ್ಯಪ, ಜಮದಗ್ನಿ, ವಸಿಷ್ಠ ಅಂತಕ್ಕಂಥವ್ರು ಈ ರೀತಿ ಆ 7 ಪ್ರಜಾಪತಿಗಳಾಗಿದ್ದಾರೆ ಅನ್ನೋದು. ಒಟ್ಟಿನಲ್ಲಿ ಅವು 7 ಪ್ರಮಾಣಗಳಲ್ಲಿ ಎಲ್ಲವೆಲ್ಲ ಸೇರ್ಕೊಂಡೆ 7 ಪ್ರಮಾಣಗಳಲ್ಲಿ ವ್ಯಕ್ತವಾಗುತ್ತದೆ ಎಂದು ಹೇಳಬಹುದು. ಮೇಲೆ ತೋರಿಸಿರುವ ನಕ್ಷೆಯಲ್ಲಿ ಬಹಳ ದಪ್ಪ ಅಕ್ಷರಗಳಲ್ಲಿ ಅಚ್ಚಾಗಿರುವುದು 70%. ಇಲ್ಲಿ ಅಚ್ಚಾಗಿರ್ತಕ್ಕಂಥದ್ದು ಇದೆಯಲ್ಲ, ದಪ್ಪ ಅಕ್ಷರಗಳು ಆಗಿರ್ತಕ್ಕಂಥದ್ದು 70% ಇದೆ. ಸುಮಾರು ಅಕ್ಷರಗಳಿರುವುದು 20%. ಬಹಳ ಸಣ್ಣ ಅಕ್ಷರಗಳಿರುವುದು 10%. 70 20 10 ಅಂದ್ರೆ ಅಲ್ಲಿ 100 ಆಯ್ತು. ಎನಿಸು ಮೊದಲಿನ 6 ಸಾಲುಗಳು ಅರ್ಥ ಮಾಡಿಕೊಳ್ಳಬಹುದು. ಮೊದಲಿನ 6 ಸಾಲುಗಳಲ್ಲಿ ಈ 6 ಸಾಲುಗಳಲ್ಲಿ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರಲ್ಲಿ ಒಂದು ಏರುಪೇರುಗಳಿದೆ. ಕಡೆಯಲ್ಲಿ ಇರ್ತಕ್ಕಂಥದ್ರಲ್ಲಿ ಇಚ್ಛೆ ಜ್ಞಾನ ಕ್ರಿಯೆ ಎಲ್ಲವೂ ಸರಿ ಸಮಾನವಾಗಿದೆ. ಅಂದ್ರೆ ಎಲ್ಲಾ ಗುಣಗಳನ್ನು ಬೆಳೆಸ್ಕೊಂಡಿರ್ತಕ್ಕಂಥವ್ರು ನಮ್ಮ ಸಮಾಜದಲ್ಲಿದ್ದಾರೆ. ಎಲ್ಲಾ ಗುಣಗಳು ಬೆಳೆಸ್ಕೊಂಡಿರ್ತಕ್ಕಂಥವ್ರು ನಮ್ಮ ಸಮಾಜದಲ್ಲಿದ್ದಾರೆ. ಅವರು ಮುಂದೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಮಟ್ಟಕ್ಕೆ ಹೋಗ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥವ್ರು ಈ ರೀತಿ ಆಗಿರುತ್ತೆ ಅಂತ ಅನ್ನೋದು. ಕೊನೆಯದಾದ 7ನೇ ಸಾಲಿನಲ್ಲಿ 3 ಶಕ್ತಿಗಳು ಸಮ. 3 ಶಕ್ತಿಗಳು ಒಂದೇ ಸಮನಾಗಿರ್ತಕ್ಕಂಥದ್ದು. 33 ಮತ್ತು 31 ನಮಗೆ ಸುಲಭವಾಗಿ ಅರ್ಥವಾಗುವುದಕ್ಕೋಸ್ಕರ ಉದಾಹರಣೆ ಕೊಟ್ಟೆ. ರಾಚಪ್ಪನವ್ರು ಬರ್ದಿರ್ತಕ್ಕಂಥವ್ರು ಇದು ಬಂದಿರತಕ್ಕಂಥದ್ದು ಬೇರೆ ಪುಸ್ತಕಗಳೆಲ್ಲ ಆಯ್ಕೆ ಮಾಡಿಕೊಂಡು ಇದು ನಮ್ಗೆ ಅರ್ಥವಾಗುವುದು ರೀತಿಯಲ್ಲಿ ಅವರು ಸೇರಿಸಿ ಸೀಕ್ರೆಟ್ ಡಾಕ್ಟರ್ ಅಂತಕ್ಕಂಥ ಪುಸ್ತಕದಲ್ಲಿ ಇದೆಲ್ಲ ಇರ್ತಕ್ಕಂಥದ್ದು ಅದರಲ್ಲಿ ಆಯ್ಕೆ ಮಾಡ್ಕೊಂಡು ಈ ರೀತಿ ಬರೆದಿದ್ದಾರೆ. 70 20 ಮತ್ತು 10 ಎಂದು ಹೇಳಿದ್ದೇನೆ. ಅವರು ನಮ್ಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಿದ್ದೀನಿ. ಇದೇ ಕಾಯಂ ಅಂತ ಅನ್ಕೋಬೇಡಿ. ವಾಸ್ತವವಾಗಿ ಹಾಗೆಯೇ ಆಗಿದೆ ಎಂದು ಯಾರು ತಿಳಿಯಬಾರದು. ನಾನು ಹೇಳಿದ್ದೀನಿ, ಸಾಧಾರಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ. ವಾಸ್ತವವಾಗಿ ಇದೇ ರೀತಿ ಅಂತ ಅನ್ನೋದು ನೀವು ಯಾರು ತಿಳ್ಕೋಬೇಡಿ. ಇದೇ ರೀತಿಯಲ್ಲಿ ಇನ್ನೊಂದೇ ಇದೇ ರೀತಿ ಸತ್ವಗುಣ ರಜೋಗುಣ ತಮೋ ಗುಣಗಳು ಇರ್ತಕ್ಕಂಥದ್ದು. ಇದು ಭಗವದ್ಗೀತೆಯಲ್ಲಿ ಬರ್ತಕ್ಕಂಥದ್ದು. ಸತ್ವಗುಣ ರಜೋಗುಣ ತಮೋ ಗುಣ ಅಂತಕ್ಕಂಥದ್ದು ಒಂದೊಂದು ಗುಣದವರ ಮನುಷ್ಯರ ಸ್ವಭಾವ ಹೇಗಿರುತ್ತೆ ಅಂತ ಅನ್ನೋದು ಅವ್ರು ಹೇಳ್ತಾರೆ, ತೋರಿಸ್ತಾರೆ. ಪ್ರಕೃತಿಯಲ್ಲೂ 7 ವಿಧಗಳಾಗಿವೆ. ಇದು ಪ್ರಕೃತಿಯಲ್ಲೂ ಸಮೇತ ಇವನು ಅದೇ ರೀತಿಯಲ್ಲಿ 7 ರೀತಿಯಲ್ಲಿ ಆಗಿರ್ತಕ್ಕಂಥವು. ಈ 3 ಗುಣಗಳು ಸರಿಸಮಾನವಾಗಿರ್ತಕ್ಕಂಥವು ಮುಂದಿನ ಮಟ್ಟಕ್ಕೆ ಮೇಲಕ್ಕೆ ಅರ್ಹತೆ, ಯಾವುದೋ ದೀಕ್ಷೆ ಪಡೆಯತಕ್ಕಂಥ ಅರ್ಹತೆ ಇನ್ನೂ ಮುಂದಿನ ಮೆಟ್ಟಲು ಎತ್ತುವುದಕ್ಕೆ ಸಾಧ್ಯವಾಗುತ್ತೆ. ಅಂತ ಯಾವಾಗ
ಸತ್ವಗುಣ, ರಜೋಗುಣ, ತಮೋಗುಣಗಳು ಸರಿಸಮಾನವಾಗಿ ಅವಲಂಬಿತ. ಈ ರೀತಿ ಜೋಡಣೆ ವ್ಯತ್ಯಾಸಗಳ ಮೂಲಕ ವ್ಯತ್ಯಾಸ ಅಂದ್ರೆ ಒಂದರಲ್ಲಿ ಒಂದು ರೀತಿ, ಇನ್ನೊಂದರಲ್ಲಿ ಒಂದು ರೀತಿ, ಇನ್ನೊಂದೊಂದು ರೀತಿ, 6 ಈ ರೀತಿ ವ್ಯತ್ಯಾಸಗಳಾಗೆ ಬಂತು. ಕಡೆ 7ನೇದು ಸರಿ ಸಮಾನ, ಎಲ್ಲರೂ 3 ಸಮಾನವಾಗಿ ಬಂತು. ಬೇರೆ ಯಾವ ಸಂಖ್ಯೆಯಾಗಲಿ ಆಗಲಾರದು. ಇನ್ನೊಂದೇನಂದ್ರೆ ಆ 3 ಪ್ರಜ್ಞೆ, ಜ್ಞಾನ, ಇಚ್ಛೆ ಅಂತಕ್ಕಂಥ ಈ 3 ಇದೆಯಲ್ಲ, 3 ಆ ರೀತಿ ವಿಂಗಡಿಸಿ ಮಾಡಿದಾಗ 7 ಆಗುತ್ತೆ ಹೊರತು ಇನ್ನು ಬೇರೆ ಸಂಖ್ಯೆಗಳಾಗೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಪ್ರಜಾಪತಿಗಳು 7 ಅಂತಕ್ಕಂಥ ಮಹರ್ಷಿಗಳು 7. ಆದುದರಿಂದ ಗುಪ್ತ ವಿದ್ಯಾಶಾಸ್ತ್ರದಲ್ಲಿ 1ಕ್ಕೆ ಪ್ರಾಮುಖ್ಯತೆ, 3ಕ್ಕೆ ಪ್ರಾಮುಖ್ಯತೆ ಮತ್ತು 7 ಈ ಸಂಖ್ಯೆಗಳಿಗೆ ಪ್ರಾಮುಖ್ಯತೆ ಇದೆ. ಇಲ್ಲಿಗೆ ಏನಪ್ಪ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದಂದರೆ, ಒಂದು ಬ್ರಹ್ಮ ಅಲ್ಲ, ಶಿವ, ಆದಿಲೋಕದಲ್ಲಿರ್ತಕ್ಕಂಥ ಶಿವ ಒಂದು. ಆಮೇಲೆ ಅದೇ ರೂಪವಾಗಿ ಶಿವ, ವಿಷ್ಣು, ಬ್ರಹ್ಮ ಹಾಗೆ 3 ಆದವು. ಈ ಸಂಖ್ಯೆಗಳು ಬಹಳ ಪ್ರಾಧಾನ್ಯತೆಯನ್ನು ಪಡೆದಿರುತ್ತವೆ. ನೋಡಿ, ಇದೆ 7ಕ್ಕೆ ಬಹಳ ಪ್ರಾಧಾನ್ಯತವಾಗಿದೆ ನಮ್ಮ ಇದರಲ್ಲಿ, ಲೋಕದಲ್ಲಿ ಅಂತಕ್ಕಂಥದ್ದು. ನೋಡಿ, ಏನು ಸಪ್ತ ತತ್ವಗಳು, ಸಪ್ತ ಲೋಕಗಳು, ಸಪ್ತ ಗ್ರಹಗಳು, ಸಪ್ತ ವಾರಗಳು, ಸಪ್ತ ಋಷಿಗಳು, ಸಪ್ತ ಮಾತೃಕೇಯರು, ಹೀಗೆ ಇವು ಎಲ್ಲ ಸಪ್ತವಾಗಿ ಇದೆ. ಅವು ಯಾವಪ್ಪ ಅಂತ ಅನ್ನೋದನ್ನ ಸ್ವಲ್ಪ ನಾವು ನೋಡೋಣ. ನೋಡಿ, 1ನೇದು ಸಪ್ತ ತತ್ವಗಳು: ಆದಿ ತತ್ವ, ಅನುಪಾದಕ ತತ್ವ, ಆಕಾಶ ತತ್ವ, ವಾಯು ತತ್ವ, ತೇಜಸ್ ತತ್ವ, ಅಪ್ ತತ್ವ, ಪೃಥ್ವಿ ತತ್ವ ಅಂತ ಈ ರೀತಿ 7 ತತ್ವಗಳಿವೆ. ಫಿಲಾಸಫಿಕಲ್ ಸೊಸೈಟಿ ಸದಸ್ಯರಾಗಿರ್ತಕ್ಕಂಥವ್ರಿಗೆ ಎಲ್ಲ ಚಿರಪರಿಚಿತ ಇದೆ. 7 ತತ್ವಗಳಿವೆ. ಆಮೇಲೆ 2ನೇದು ಏನ್ ಹೇಳಿದ್ರು, ಸಪ್ತಲೋಕಗಳು. ಸ್ಥೂಲ ಲೋಕ, ಕಾಮಲೋಕ, ಮನೋಲೋಕ, ಬುದ್ಧಿಲೋಕ, ಆತ್ಮಲೋಕ, ಅನುಪಾದಕ ಲೋಕ, ಆದಿಲೋಕ, ಹೀಗೆ ಸಪ್ತ ಲೋಕಗಳು. ಇಲ್ಲಿ ಸಪ್ತ ತತ್ವಗಳಾಯ್ತು, ಸಪ್ತ ಲೋಕಗಳು. ಆಮೇಲೆ ಇಲ್ಲಿ ನೋಡು, 3ನೇದು ಸಪ್ತ ಗ್ರಹಗಳು. ಗ್ರಹಗಳು ಅಂತ ಅನ್ನೋದು ನಮ್ಗೆ ಗೊತ್ತಿದೆ. ಗ್ರಹಗಳು ಯಾವ್ದಪ್ಪ ಅಂತಂದ್ರೆ, ಮಂಗಳ ಗ್ರಹ, ಬುಧ ಗ್ರಹ, ಗುರು ಗ್ರಹ, ಶುಕ್ರ ಗ್ರಹ, ಶನಿ ಗ್ರಹ, ಯುರೇನಸ್, ನೆಪ್ಟ್ಯೂನ್ ಅಂತಕ್ಕಂಥ ಇವು ಗ್ರಹಗಳು. 7 ಗ್ರಹಗಳು. 9 ಗ್ರಹಗಳು ಅಂತ ಹೇಳ್ತೇವೆ. 9 ಗ್ರಹಗಳಲ್ಲಿ ಸೂರ್ಯನ ಸೇರಿಸ್ಕೊಂಡು ಹೇಳ್ತಾರೆ. ಸೂರ್ಯನು ಗ್ರಹವಾಗಲ್ಲ, ಅದು ನಕ್ಷತ್ರವಾಗುತ್ತೆ. ನಮ್ಮ ಪಾಠಶಾಲೆಗಳು ಹೇಳ್ತಾರೆ ಗ್ರಹಗಳಿಗೂ ನಕ್ಷತ್ರಗಳಿಗೆ ಏನು ವ್ಯತ್ಯಾಸ ಅಂತಂದ್ರೆ ಹೇಳ್ತಿದ್ರು. ಅದರಿಂದ ನಮ್ಮ ಪೂಜಾ ಪುನಸ್ಕಾರಗಳಲ್ಲಿ ನಮ್ಮ ಬೇರೆಯವರು ಹೇಳ್ತಕ್ಕಂಥದ್ರಲ್ಲಿ ಸೂರ್ಯನ ಗ್ರಹವಲ್ಲ, ನಕ್ಷತ್ರ ಅಂತ. ಸೂರ್ಯಮಂಡಲ, ಈ ಸೂರ್ಯನ ಫ್ಯಾಮಿಲಿ ಇದೆ. ಈ ನಕ್ಷತ್ರ ಗ್ರಹಗಳೆಲ್ಲವೂ ಸೂರ್ಯನ ಸುತ್ತಲೂ ಇರ್ತಕ್ಕಂಥವು ಅಂತ. ಇದನ್ನ ಗೂಗಲ್ ನಲ್ಲಿ ನೋಡಿದ್ರೆ ನೀನಾಗಿ ಸೂರ್ಯನ ಮಧ್ಯೆ ಇರ್ತಕ್ಕಂಥ ಇದನ್ನ ಹಾಕಿದ್ದು, ಗೂಗಲ್ ನಲ್ಲಿ ನೋಡಿ ಹಾಕಿದ್ದು, ಕ್ಲೀನ್ ಆಗಿ ಬರ್ತಕ್ಕಂಥದ್ದನ್ನು. ಇದು ಇಲ್ಲಿ ಇನ್ನ ಒಂದು ಅದರಲ್ಲಿ ಮುಖ್ಯವಾಗಿ ಹೇಳ್ತಾರೆ. ಕೆಲವು ಈ 4 ಬುಧ ಗ್ರಹ, ಶುಕ್ರ ಗ್ರಹ, ಭೂಗ್ರಹ, ಮಂಗಳ ಗ್ರಹ ಇದೆಯಲ್ಲ, ಇವು 4 ಒಂದು ರೀತಿಯಲ್ಲಿ ಭಾವನೆಗಳು ಉತ್ಪತ್ತಿ ಮಾಡಿ ಜನರ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಅದ್ರ ಬಹಳ ಉದ್ದಕ್ಕಿದೆ ಬಿಡ, ಅದನ್ನ ನಾವು ತಿಳ್ಕೊಳ್ಳೋದಕ್ಕೆ ಕಷ್ಟವೇ. 3ನೇದಾಯ್ತು. ಆಮೇಲೆ 4ನೇದು ಸಪ್ತ ವಾರಗಳು. ಎಲ್ಲರಿಗೂ ಗೊತ್ತು, ನಮ್ಮ ವಾರಗಳು ಅವ್ರ ಮುಖಾಂತರವೇ ಈ ಸಪ್ತ ವಾರಗಳನ್ನು ಹಾಕಿರೋದು. ಎಲ್ಲಿಂದ ಬರುತ್ತಂದ್ರೆ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಈ 7 ಇವು ವಾರಗಳು. 7 4ನೇದು ಇದನ್ನು ಕೊಟ್ಟಿರ್ತಕ್ಕಂಥ ಈ ವಾರಗಳು ಬರುತ್ತೆ. ಆಮೇಲೆ ನಮ್ಗೆ 5ನೇದು ಸಪ್ತ ಋಷಿಗಳು ಮೊದಲೇ ಬಂತು. ಸಪ್ತ ಋಷಿಗಳ ಮುಖಾಂತರವೇ ನಮ್ಮೆಲ್ಲ ಜನನವಾಗಿರ್ತಕ್ಕಂಥ ಮೂಲ ಪುರುಷರು ಸಪ್ತ ಮಹರ್ಷಿಗಳು. ಅವ್ರು ಯಾರು? ಭರದ್ವಾಜ, ಗೌತಮ, ವಿಶ್ವಾಮಿತ್ರ, ಅತ್ರಿ, ಕಶ್ಯಪ, ಜಮದಗ್ನಿ, ವಸಿಷ್ಠ, ಈ 7 ಜನ ಮಹರ್ಷಿಗಳಿದ್ದಾರಲ್ಲ, ನಮ್ಮ ವಂಶದ ಮೂಲ ಪುರುಷರು. ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲರೂ ನಮ್ಮ ಈ ಭೂಮಂಡಲದಲ್ಲಿ, ಪ್ರಪಂಚದಲ್ಲಿ ಅಂತ ಹೇಳ್ಬೋದು ಇರ್ತಕ್ಕಂಥವ್ರು ಈ 7 ಜನ ಮಹರ್ಷಿಗಳ ಸಂತತಿಯಿಂದ ನಾವು ಬಂದಿರ್ತಕ್ಕಂಥವ್ರು.
ಆಮೇಲೆ ಆರನೇದು ಸಪ್ತ ಮಾತೃಕೆಯರು. ಸಪ್ತ ಮಾತೃಕೆಯರು ಯಾರ್ಯಾರಪ್ಪ ಅಂದ್ರೆ ಬ್ರಾಹ್ಮಣಿ, ಮಹೇಶ್ವರಿ, ಕೌಮಾರಿ, ವೈವಸ್ವಿನಿ, ವರಾಹಿ, ಇಂದ್ರಾಣಿ ಅಂತಕ್ಕಂಥದ್ದು ಈ 7 ಸಪ್ತ ಕನ್ಯೆಗಳು ಅಂತ ಹೇಳ್ತಾರೆ. ಇದು ನಮ್ಮ ಇದರಲ್ಲಿ ಬರ್ತಾ ಇರ್ತಕ್ಕಂಥ ಹೀಗೆ 7ಕ್ಕೆ ಅಷ್ಟು ಪ್ರಾಧಾನ್ಯತೆ ಮುಖ್ಯ. ಇನ್ನು 7 ಸಮುದ್ರಗಳು ಇವೆಲ್ಲ ಬರುತ್ತೆ. ನಮ್ಮಲ್ಲಿ ಇದು ಕೊಟ್ಟಿರ್ತಕ್ಕಂಥ ಇವನ್ನೇ ಇವು ನಮ್ಗೆಲ್ಲ ಸಿಕ್ತಂದ್ರೆ ಗೂಗಲ್ ನಲ್ಲಿ ಹುಡುಕಿದಾಗ ಇದಕ್ಕೆ ಸಂಬಂಧಪಟ್ಟಂತ ಕೆಲಸ ಸಿಗೋದು. ಕನ್ಯಾದಾನ ಮಾಡ್ಬೇಕಾಗಿ ಸಪ್ತಪದಿ 7 ಇರ್ತಕ್ಕಂಥದ್ದು ಅದಕ್ಕೆ 7ಕ್ಕೆ ಪ್ರಾಧಾನ್ಯತೆಯನ್ನು ಪಡೆದಿದೆ. ನೋಡಿ, ಸಪ್ತ ತತ್ವಗಳು ಹೇಳ್ದೆ, ಸಪ್ತ ಲೋಕಗಳು, ಸಪ್ತ ಗ್ರಹಗಳು, ಸಪ್ತ ವಾರಗಳು, ಸಪ್ತ ಋಷಿಗಳು, ಸಪ್ತ ಮಾತೃಕೆಯರು, ಇಷ್ಟು ಪ್ರಾಧಾನ್ಯತೆ. ಇವಾಗ 5 ಮಾನವ ಪಿಂಡವು ನೋಡಿ, ಇನ್ನೊಂದು ಮುಖ್ಯವಾಗಿರುತ್ತೆ. ಮಾನವ ಪಿಂಡವು ಗರ್ಭತಾಡಿ ಬೆಳೆದು ಜನನವಾಗುವ ಕಾಲವು 7 ದಿನಗಳುಳ್ಳ ವಾರಗಳ ಒಂದು ಗೊತ್ತಾದ ಪುನರಾವರ್ತನೆಯನ್ನು ಅವಲಂಬಿಸಿದೆ ಎಂದು ಶಾಸ್ತ್ರೀಯವಾಗಿ ತಿಳಿದು ಬಂದಿದೆ. ಗರ್ಭಿಣಿ ಸ್ತ್ರೀಯರಿದ್ದಾರಲ್ಲ, 7 ತಿಂಗಳು, 8 ತಿಂಗಳು, 9 ತಿಂಗಳು ಪೂರ್ಣವಾಗಿ ಆದ್ಮೇಲೆ 7 ವಾರಗಳು, 9 ತಿಂಗಳು ಪೂರ್ಣವಾಗಿ ಆದ್ಮೇಲೆ 7 ವಾರಗಳು ಆದ್ಮೇಲೆ ಆ ನಂತರ 7 ಆದ್ಮೇಲೆ ನಂತರ 2ನೇ ಸಲ ವಾರ ಬರುತ್ತೆ ನೋಡು. ಒಂದು ವೇಳೆ ಅವರು ಬುಧವಾರ ಗರ್ಭಿಣಿಯಾಗಿ ಬಂದರೆ 7 ಸಲ ಬುಧವಾರ ಬಂದ್ಬಿಟ್ಟು ನಂತರ 8ನೇ ಸಲ ನಂತರ ಆ ಬುಧವಾರಕ್ಕೆ ಬರ್ತಂತ ಆವತ್ತೊಂದು ದಿವಸ ಪ್ರಸವವಾಗ್ತಕ್ಕಂಥದ್ದು ಅಂತ ಇದರ ಅರ್ಥ. ಏನಪ್ಪ ಅಂತಂದ್ರೆ ಪಿಂಡವು ನೋಡಿ, ಮಾನವರ ಪಿಂಡವು ಗರ್ಭತಾಳಿ ಬೆಳೆದು ಜನನವಾಗುವ ಕಾಲವು 7 ದಿನಗಳುಳ್ಳ ವಾರಗಳ ಒಂದು ಗೊತ್ತಾದ ಪುನರಾವರ್ತನೆ ಅಂದ್ರೆ ಬಂದಿರತಕ್ಕಂಥ ವಾರವೇ ನಂತರ ಬಂದಾಗ ಆವಾಗ ಪ್ರಸವವಾಗುತ್ತೆ, ಅವಲಂಬಿಸಿದೆ ಎಂಬುದು ಶಾಸ್ತ್ರೀಯವಾಗಿ ತಿಳಿದು ಬಂದಿದೆ. ಆ ಶಾಸ್ತ್ರೀಯ ರೀತಿಯಲ್ಲಿ ಈ ರೀತಿ ನಮಗೆ ತಿಳಿದು ಬಂದಿದೆ ಅಂತ ಹೇಳ್ತಾರೆ. ಇಷ್ಟು ಇದು ಸಪ್ತೀಕರಣದ ಬಗ್ಗೆ. ನಂತರ ಜೀವಾತ್ಮನ ಸ್ವರೂಪ ಭಾವನೆ. ಜೀವಾತ್ಮನ ಸ್ವರೂಪ ಭಾವನೆ. ಜೀವಾತ್ಮರು ಪರಮಾತ್ಮನೆಂಬ ಸೂರ್ಯನ ಕಿರಣಗಳಂತೆ ಇರುತ್ತಾರೆ. ಇವರಲ್ಲಿ ಪರಸ್ಪರ ಪ್ರತ್ಯೇಕತೆಯ ಭಾವನೆ ಲವಲೇಶವೂ ಇಲ್ಲ. ಇವರಲ್ಲಿ ಪರಸ್ಪರ ಪ್ರತ್ಯೇಕತೆ ಭಾವನೆ ಲವಲೇಶವೂ ಇಲ್ಲ. ಪರಸ್ಪರ ಬೇರೆ ಬೇರೆ ಅಂತಕ್ಕಂಥದ್ದು ಭಾವನೆ ಒಂದು ಚೂರು ಇಲ್ಲವೇ ಇಲ್ಲ. ಬ್ಲಾವಟ್ಸ್ಕಿಯವರು ಕೀ ಟು ಥಿಯಾಸಫಿ ಎಂಬ ಗ್ರಂಥದಲ್ಲಿ ಹೇಳಿರುವಂತೆ ಆತ್ಮ ಎಂದರೆ ನನ್ನ ಮೂಲ ಸ್ವರೂಪ ಚೈತನ್ಯ. ಆತ್ಮ ಅಂದರೆ ನನ್ನ ಮೂಲ ಚೈತನ್ಯದ ಸ್ವರೂಪ ಅಂತ ಕೀ ಟು ಥಿಯಾಸಫಿನಲ್ಲಿ ಮೇಡಮ್ ಬ್ಲಾವಟ್ಸ್ ಅವರು ಹೇಳ್ತಾರೆ ಈ ವಿಷಯವನ್ನ. ಮೂಲ ಸ್ವರೂಪ ಅಥವಾ ಅದಕ್ಕೆ ಚೈತನ್ಯ ಅಂತಾರೆ, ಮಾರಡ್ ಅಂತ ಹೇಳ್ತಾರೆ. ಇದು ಬ್ಲಾವಟ್ಸ್ ಅವರು ಹೇಳಿರ್ತಕ್ಕಂಥದ್ದು. ನಿಮ್ಮ ಆತ್ಮವೂ ಅಲ್ಲ, ನಮ್ಮ ಆತ್ಮವೂ ಅಲ್ಲ. ಸೂರ್ಯನ ಬೆಳಕಿನಂತೆ ಎಲ್ಲರ ಮೇಲೂ ಪ್ರಕಾಶಿಸುತ್ತದೆ. ಆತ್ಮ ನಿಂದು ಬೇರೆ ನಂದು ಬೇರೆ ಅಲ್ಲ, ನಿಂದ ಆತ್ಮನೂ ಅಲ್ಲ ನಂದು ಆತ್ಮ ಇಲ್ಲ. ಪೂರ್ಣವಾಗಿ ಆವರಿಸಿಕೊಂಡಿರತಕ್ಕಂತಹ ಸೂರ್ಯನ ಬೆಳಕು ಯಾವ ರೀತಿ ಪೂರ್ಣವಾಗಿ ಎಲ್ಲಾ ಕಡೆ ಆವರಿಸಿಕೊಂಡಿರುತ್ತೋ ಹಾಗೆ ಸೂರ್ಯನ ಬೆಳಕಿನಂತೆ ಎಲ್ಲರ ಮೇಲೂ ಪ್ರಕಾಶಿಸುತ್ತದೆ ಆತ್ಮ. ಸೂರ್ಯನ ಪ್ರಭೆಯಿಂದ ಸೂರ್ಯನ ಕಿರಣಗಳನ್ನು ಹೇಗೆ ಪ್ರತ್ಯೇಕಿಸಲಾಗುವುದಿಲ್ಲವೋ, ಸೂರ್ಯನ ಕಿರಣಗಳ ಪ್ರಭಾವ ಶಕ್ತಿ ಇದೆ, ಅದನ್ನ ಈ ಬೇರೆ ಪ್ರತ್ಯೇಕ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹಾಗೆ ಆತ್ಮವು ಎಲ್ಲರ ಮೇಲೂ ಇದೆ, ಇದನ್ನ ಪ್ರತ್ಯೇಕಿಸುವುದಕ್ಕೆ ಯಾರಿಂದನೂ ಆಗುವುದಿಲ್ಲ. ಹಾಗೆಯೇ ಮೂಲ ಸ್ವರೂಪದಲ್ಲಿ ಜೀವಾತ್ಮನನ್ನು ಪರಮಾತ್ಮನಿಂದ, ಮೂಲ ಸ್ವರೂಪ ಮೂಲದಿಂದ ಬಂದಿರತಕ್ಕಂಥದ್ದು, ಜೀವಾತ್ಮನನ್ನು ಪರಮಾತ್ಮನಿಂದ ಪ್ರತ್ಯೇಕಿಸಲು ಸಾಧ್ಯ. ಸಾಧ್ಯವಿಲ್ಲ. ಆದರೆ ಮೂಢರು ದೇಹ ಭ್ರಾಂತಿಗಳೊಳಗಾಗಿ, ಮೂಢರು ಅಂತಂದ್ರೆ ನಮ್ಮಂತವ್ರು ಗೊತ್ತಿಲ್ಲದೆ ಇರತಕ್ಕಂಥವ್ರು, ದೇಹ ಭ್ರಾಂತಿಗೆ ಒಳಗಾಗಿ ನನ್ನ ಆತ್ಮ ನಿನ್ನ ಆತ್ಮ, ನನ್ನದು ನಿನ್ನದು ಅನ್ನೋದು ಪ್ರತ್ಯೇಕ ಭಾವನೆ ಬಂತು.
ಎಂಬ ಭೇದ ಬುದ್ಧಿಯಿಂದ ವರ್ತಿಸುತ್ತಾರೆ. ನನ್ನಾತ್ಮ ನಿನ್ನಾತ್ಮ ಅಂತಕ್ಕಂಥದ್ದು ಮೂರು ತಿಳುವಳಿಕೆ ಇರ್ತಕ್ಕಂಥವ್ರು ಭೇದ ಭಾವನೆಯಿಂದ ಎಣಿಕೆ ಮಾಡ್ತಾರೆ. ಮೂಲಭೂತವಾದ ಈ ಏಕತ್ವ ಜ್ಞಾನವಿಲ್ಲದೆ ಮೂಲಭೂತವಾದ ಈ ಏಕತ್ವ ಜ್ಞಾನವಿಲ್ಲದೆ ಜನಾಂಗ, ದೇಶ, ಕುಲ, ಜಾತಿ, ಮತ, ವರ್ಣಗಳೆಂಬ ಕ್ಷುದ್ರ ಕಾರಣಗಳಿಗಾಗಿ ಎಂತಹ ಹಿಂಸಾತ್ಮಕ ಕಾರ್ಯವನ್ನಾದರೂ ಮಾಡಲು ಹಿಂಜರಿಯುವುದಿಲ್ಲ. ಇವೆಲ್ಲವೂ ನಮ್ಮ ಅನುಭವದಲ್ಲಿ ಇದೆ. ಪ್ರತಿಯೊಬ್ಬರಲ್ಲಿ ಇನ್ನೊಂದು ಜನಾಂಗ, ನಮ್ಮ ಜನಾಂಗ ಅಂತಂದ್ರೆ ಅವರಿಗೆ ಒಂದು ಪ್ರತ್ಯೇಕ ನೋಡ್ತಕ್ಕಂಥದ್ದು. ದೇಶ, ಬೇರೆ ದೇಶಗಳಿಗೆ ಹೋದ್ರೆ ಗೊತ್ತಾಗತ್ತೆ. ನಾವು ಬೇರೆ ದೇಶದಲ್ಲಿ ಇದ್ರೆ ನಮ್ಮ ದೇಶ ಭಾರತ ದೇಶ ಅಂತ ಅನ್ನೋದು ಅವಾಗ ದೇಶದ ಬಗ್ಗೆ ಅಭಿಮಾನ ಬರುತ್ತೆ. ನಾವು ಇಲ್ಲೇ ಇದ್ರೇನು ಗೊತ್ತಾಗಲ್ಲ. ನಾವು ಕುಲ, ಇದು ಬಂದಿದೆ. ಕುಲದವರು, ಒಂದೇ ಕುಲದವರು ಅಂತಂದ್ರೆ ಅವ್ರಿಗೆ ಪ್ರಾಧಾನ್ಯತೆ ಕೊಡ್ತಕ್ಕಂಥದ್ದು. ಜಾತಿ, ಜಾತಿ ಕುಲ ಸಾಮಾನ್ಯವಾಗಿ ಒಂದೇ ಬರುತ್ತೆ ಅಂತ ಅನ್ಸುತ್ತೆ. ಮತ, ಇವೆಲ್ಲ ಒಂದರಲ್ಲಿ ಒಂದು ಸೇರ್ಕೊಂಡಿರ್ತಕ್ಕಂಥದ್ದು. ಜಾತಿ, ಕುಲ, ಮತ, ವರ್ಣಗಳೆಂಬ ಕ್ಷುದ್ರ ಕಾರಣಗಳಿಗಾಗಿ ವರ್ಣ ಭೇದನೆ ಬಂದಿದ್ದು ಅನೇಕ. ಬಿಳಿಯರು ಮತ್ತು ಕಪ್ಪು ಜನರು ಅಂತಕ್ಕಂಥ ವರ್ಣಭೇದ ಬಂತು, ಬಡದಾಟಗಳು ಜಾಸ್ತಿ ಆಗಿ ಇವೆಲ್ಲ ಈ ರೀತಿ ಬಂದಿದೆ. ಎಂತಹ ಹಿಂಸಾತ್ಮಕ ಕಾರ್ಯವನ್ನಾದರೂ ಮಾಡಲು ಹಿಂಜರಿಯುವುದಿಲ್ಲ. ಇವರು ಎಂತಹ ಹಿಂಸೆಗಳು ಮಾಡೋದಕ್ಕೂ ಹಿಂಜರಿಯುವುದು. ನಮ್ಮಲ್ಲೆಲ್ಲ ಬೇರೆ ಔಟ್ ಆಫ್ ಕಂಟ್ರಿ, ಅಮೆರಿಕಾ ಅಂತ ಕಂಟ್ರಿ ಬಿಳಿ ಇರದೇ ಒಂದು ಗುಂಪು, ಕಪ್ಪಗೆ ಇರ್ತಕ್ಕಂಥವ್ರದ್ದು ಒಂದು ಗುಂಪು. ಹೊಡೆದಾಟಕ್ಕೆ ಬಂದ್ರೆ ಬಡ್ಕೊಂಡ್ರೆ ಸಾಧಾರಣವಾಗಿ ಅಲ್ಲ, ಬಹಳ ಹೊಡ್ಕೊಳ್ತಕ್ಕಂಥ ಜನರು ಈ ವರ್ಣ ಭೇದದಿಂದ ಈ ರೀತಿ ಹೊಡ್ಕೊಳ್ತಾರೆ. ಆಧುನಿಕ ನಾಗರಿಕತೆಯನ್ನ ಮೆಚ್ಚಿಕೊಂಡು ಹೆಮ್ಮೆ ಪಡುವ ಈಗಿನ ಕಾಲದ ಜನರು, ನಾಗರಿಕರು, ಈಗಿನ ನಾಗರಿಕತೆ ಹೆಂಗಿದೆ, ಬಹಳ ಚೆನ್ನಾಗಿದೆಪ್ಪ ಅಂತ ಮೆಚ್ಚುಗೆ ಪಡ್ತೀವಿ ನಾವು. ಯುದ್ಧ ಪ್ರಾಪ್ತವಾದ ಕಾಲದಲ್ಲಿ ನಾಗರಿಕರಾಗಿದ್ರೆ ಯುದ್ಧಕ್ಕೆ ಹೋಗೋದಿಲ್ಲ, ಇದುವೇ ಮಾಡ್ಕೊಳ್ಳಲ್ಲ. ಅನಾಗರಿಕರೇ ಅವಂತ ಕೆಲಸಗಳು ಮಾಡ್ಬೇಕಂತದ್ದು. ಯುದ್ಧ ಪ್ರಾಪ್ತವಾದ ಕಾಲದಲ್ಲಿ ಕಾಡಿನ ದುಷ್ಟ ಮೃಗಗಳ ನ್ಯಾಯವನ್ನು ಅವಲಂಬಿಸುತ್ತಾರೆ. ಜಂಗಲ್ ನ್ಯಾಯ ಅಂತಾರೆ ಅದಕ್ಕೆ. ಜಂಗಲ್ ನ್ಯಾಯ ಏನು, ಬಲವಂತವಾಗಿ ಯಾವುದು ಪ್ರಾಣಿ ಇರುತ್ತೋ ಅದೇ ಜೀವನ, ಅದೇ ರಾಜ. ಬಲವಂತ ಇಲ್ಲ ಅಂತ ಅನ್ನೋದು ಇಲ್ಲ, ರಾಜ್ಯಭಾರ ಮಾಡೋಕ್ಕಾಗಲ್ಲ, ಅದು ಜೀವನ ನಡೆಸೋದಕ್ಕೆ ಆಗಲ್ಲ. ಹಾಗೆ ಆಗಿದೆ ನಮ್ಮ ಗತಿನೋ ಅಂತ ಹೇಳೋದು ಅನಿಸುತ್ತದೆ. ಅವು ಕೂಡ ಈಗಿನ ಜನರು ತಮ್ಮ ಸ್ವಾರ್ಥ ಉದ್ದೇಶಗಳಿಗಾಗಿ ಮಾಡುವಂತಹ ಅಮಾನುಷ್ಯ ಕ್ರೂರ ಕೃತ್ಯಗಳನ್ನು ಮಾಡಲಾರವು. ಏನು, ಕಾಡಿನಲ್ಲಿರ್ತಕ್ಕಂಥ ಕಾಡು ಮೃಗಗಳಿದೆಯಲ್ಲ, ನಮ್ಮ ಮನುಷ್ಯರಾಗಿರ್ತಕ್ಕಂಥವರಿಗೆ ಅದು ಅವಕ್ಕಿಂತ ಕ್ರೂರವಾಗಿರ್ತಕ್ಕಂಥ ಕಾರ್ಯ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಇಷ್ಟು ಕ್ರೂರ ಕೃತ್ಯವಾಗಿರ್ತಕ್ಕ ಅವು ಮಾಡಲ್ಲ. ಉದಾಹರಣೆ, ಸಿಂಹಾನು ಹುಲಿನಷ್ಟೇ, ಹಸಿವಾದಾಗ ಮಾತ್ರ ಬೇಟೆಗಾಗತ್ತೆ, ತಿನ್ನುತ್ತೆ. ಆಮೇಲೆ ಹೊಟ್ಟೆ ತುಂಬಿದ ಮೇಲೆ ಆ ಪಕ್ಕದಲ್ಲಿ ಹಸು ಹೋಗ್ತಾ ಇದ್ರೆ ಏನಾದ್ರೂ ಆಗ್ತಾ ಇದೆ, ಅದಕ್ಕೆ ಯಾರೇ ನೋಡೋದೇ ಇಲ್ವ. ನಾವಾದ್ರೆ ಬಚ್ಚಿಟ್ಕೊಳ್ತೀವಿ. ನಾವು 3-4 ತರಗಳು ಬೇಕಾದ ಹಾಗೆ ಅದಕ್ಕೆ ಕಾಡು ಮೃಗಗಳಿಗಿಂತ ಜಾಸ್ತಿಯಾಗಿ ಮನುಷ್ಯರಲ್ಲಿ ಇದೆ. ಸುಪ್ರಸಿದ್ಧ ವಿಜ್ಞಾನಿಯಾದ ಐನ್ಸ್ಟೈನ್ ಹೇಳುವಂತೆ ದೇಶಾಭಿಮಾನವು ಶೇಷ ವ್ಯವಸ್ಥೆಯಲ್ಲಿರುವ ಮಾನವ ಕೋಟಿಯ ಸಿಡುಬು ರೋಗದಂತೆ ಇದೆ. ಮಾನವ ಕೋಟಿಯಲ್ಲೇ ದೇಶಾಭಿಮಾನ ಅಂತ ಸಿಡುಬು ರೋಗ. ಇವಾಗ ಸಿಡುಬು ರೋಗ ನಾವು ನೋಡ್ತಾನೆ ಇಲ್ಲ, ಮೊದಲು ಇತ್ತು ಸಿಡುಬು ರೋಗ. ಒಂದ್ ಕಡೆ ಒಂದ್ ಸಿಡುಬು ಬಂದ್ರೆ ದೇಹವೆಲ್ಲ ಸುತ್ತೋದು, ಅವನಂದ್ರ ನಂತರ ಇನ್ನೊಬ್ಬನ್ ಹೋಗೋದು, ನಂತರ ಹಿಂಗ್ ಈ ರೀತಿ ಎಲ್ಲಾ ಕಡೆ ಹೋಗ್ತಾ ಇತ್ತು ಸಿಡುಬು ರೋಗ. ಆ ರೀತಿ ಇತ್ತು ಅನ್ನೋದು. ಮಾನವ ಕೋಟಿಯ ಸಿಡುಬು ರೋಗದಂತೆ ಇದೆ. ಜನರು ವಾಸ ಮಾಡುವ ನೆಲವನ್ನು ಮತ್ತು ಅದರ ಎಲ್ಲೆಯಲ್ಲಿರುವ ನೀರನ್ನು ಕೂಡ ಹಂಚಿಕೊಂಡು, ನಾವು ವಾಸ ಮಾಡ್ತಕ್ಕಂಥ ಜನ ನಮ್ ಸ್ವಲ್ಪ ಪಾಕಿಸ್ತಾನದ್ದು, ಭಾರತದ್ದು, ಇಂಡೋನೇಷ್ಯಾ, ಚೀನಾದು ಇವೆಲ್ಲ ಇದೆಯಲ್ಲ, ಸ್ವಲ್ಪ ಜಾಗಕ್ಕೆ ಬಡದಾಟ ಮಾಡಿ ಸಾಯ್ತಾ ಇದ್ದಾರೆ ಅಲ್ವಾ. ಈ ರೀತಿ ಆಗ್ತಾ ಇದ್ದಾರೆ. ಅದಕ್ಕೆಲ್ಲ ಎಲ್ಲೆಯಲ್ಲಿರುವ ನೀರನ್ನು ಕೂಡ ಹಂಚಿಕೊಂಡು, ನಮ್ಮ ದೇಶದ ಪಕ್ಕದಲ್ಲಿರ್ತಕ್ಕಂಥ ಸಮುದ್ರ ಇದೆಯಲ್ಲ, ಈ ಸಮುದ್ರ ನಮ್ಮ ಶ್ರೀಲಂಕಾಗೂ ನಮಗೂ ಈ ಸಮುದ್ರ ನಮ್ಗೆ ಇಲ್ಲಿ ತನಕ ಬರುತ್ತೆ. ನಮ್ಮ ಸಮುದ್ರದಕ್ಕೆ ದಾಟಿ ಬಂದಿದ್ದನ್ನು ಉಲ್ಲಂಘನೆ ಮಾಡಿದ್ದಾನೆ ಅಂತಂದ್ರೆ ನಮ್ಮ ಸೈನಿಕರಾಗಲಿ ನಮ್ಮ ಪ್ರಜೆಗಳಿದ್ರೆ ಅವ್ರನ್ನ ಕರ್ಕೊಂಡೋಗಿ ಇದಕ್ಕೆ ಜೈಲಿಗೆ ಹಾಕ್ತಾರೆ. ಈ ರೀತಿ ಇವೆಲ್ಲ ನಾವೆಲ್ಲ ಹೊಡೆದಾಡ್ತಾ ಇದ್ದೀವಿ. ನಮ್ಮ ದೇಶ, ನಮ್ಮ ಸಮುದ್ರ, ನಿಮ್ಮ ದೇಶ, ನಿಮ್ಮ ಸಮುದ್ರ ಎಂದು ವಾದಗಳಲ್ಲಿ ತೊಡಗಿರುತ್ತಾರೆ. ನಮ್ಮ ದೇಶ, ನಮ್ಮ ಸಮುದ್ರ, ಈ ರೀತಿ ವಾದದಲ್ಲಿ ತೊಡಗಿದ್ದೀವಿ ನಾವು. ಆದರೆ ಎಲ್ಲರೂ ಉಸಿರಾಡುವ ಗಾಳಿಯನ್ನಾಗಲಿ
ಎಲ್ಲವನ್ನು ಆವರಿಸಿರುವ ಆಕಾಶವನ್ನಾಗಲಿ ವಿಭಾಗಿಸಲು ಯಾರಿಗೂ ಸಾಧ್ಯವಿಲ್ಲ. ಗಾಳಿ ಏನಾದ್ರೂ ವಿಭಾಗ ಮಾಡಿಕೊಂಡು ಈ ಕಡೆಗೆ ಹೋಗ್ಲೇಬಾರದು ಅಂತ ತಡೆ ಹಿಡ್ತಕ್ಕಂಥ ಸಾಮರ್ಥ್ಯ ಇದ್ರೆ ಬಿಡ್ತಾ ಇರ್ಲಿಲ್ಲ. ಎಲ್ಲರೂ ಕುಪ್ಪೆ ಕುಪ್ಪೆಗಳಾಗಿ ಸತ್ತೋಗ್ತಾ ಇದ್ರೆ ಕಟ್ಟಿಟ್ಟಿದ್ದಾರೆ. ಆದ್ರೆ ಪ್ರಕೃತಿ ಯಾವುದು ಎಷ್ಟು ಇಡಬೇಕು ಏನ್ ಇಡಬೇಕು ಅಂತ ಭಗವಂತನಿಗೆ ಚೆನ್ನಾಗಿ ಗೊತ್ತಾದ್ರಿಂದ ಗಾಳಿಯಾಗಲಿ ಬೆಳಕಾಗಲಿ ಹಿಡಿಯೋದಕ್ಕೆ ಆಗಲ್ಲ. ಭಾಗಿಸಲು ಯಾರಿಗೂ ಸಾಧ್ಯವಿಲ್ಲ. ನೀರನ್ನು ಹಾಲನ್ನು ಪ್ರತ್ಯೇಕಿಸುವ ಹಂಸ ಪಕ್ಷಿ ವಿಚಾರವನ್ನು ಹಿಂದೂ ಸಂಸ್ಕೃತಿಯಲ್ಲಿ ಪ್ರಸ್ತಾಪ ಮಾಡಿರುತ್ತಾರೆ. ಹಂಸ ಅಂತಂದ್ರೆ ಹಾಲಿಗೆ ನೀರ್ ಹಾಕ್ಬಿಟ್ಟಿದ್ರೆ ನೀರ್ನ ಹಾಲು ಮಾತ್ರ ಹೇಳ್ಕೊಂಡು ನೀರ್ನ ಬಿಟ್ಬಿಡುತ್ತೆ ಅಂತ ಅನ್ನೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೇಳ್ಕೊಂಡು ಬರ್ತಾ ಇದಾರಂತೆ ಅಂತ ನ್ಯಾಯ ಅಂತ ಹೇಳ್ತಾರೆ. ಅಂತಹ ಪಕ್ಷಿಯು ಎಲ್ಲಿದೆಯೋ ಗೊತ್ತಿಲ್ಲ. ಸುಮ್ಮನೆ ಹೇಳ್ಕೊಡ್ತಕ್ಕಂಥದ್ದು ಅಂತ ಪಕ್ಷಿ ಇಲ್ಲ. ಮಾನಸ ಸರೋವರದಲ್ಲಿ ವಾಸಿಸುವ ಒಂದು ಹಂಸವಿದೆಯಂತೆ. ಅದು ವಿಜ್ಞಾನ ರೂಪದಲ್ಲಿ ಬೇರೆ ಇದನ್ನು ಇರ್ತಕ್ಕಂಥದ್ದನ್ನ ಆ ರೀತಿ ನಾವು ಹೇಳ್ಕೊಂಡು ಬಂದ್ಬಿಟ್ರು. ಅದು ಏನು ಅಂತ ಅನ್ನೋದು ನನ್ನ ಹತ್ರ ಹೇಳ್ತಾರೆ ನೋಡಿ. ಹಂಸವಿದೆಯಂತೆ, ಬುದ್ಧಿಯೇ ಆ ಹಂಸ. ನಮ್ಮ ಬುದ್ಧಿ ಇದೆಯಲ್ಲ, ಆ ಬುದ್ಧಿ ಹಂಸ. ಮಾನಸ ಸರೋವರದಲ್ಲಿ ವಾಸಿಸುವ ಒಂದು ಹಂಸವಿದೆಯಂತೆ, ಬುದ್ಧಿಯೇ ಆ ಹಂಸ. ನಮ್ಮ ಮನಸ್ಸೇ ಮಾನಸ ಸರೋವರ. ಯಾರು ಇಂತಹ ಸದ್ವಿಚಾರಗಳಿಗೆ ಮನನ ಕೊಡುತ್ತಾರೆಯೋ ಅವರಲ್ಲಿ ಬುದ್ಧಿ ಎಂಬ ಹಂಸ ಪಕ್ಷಿ ಎಚ್ಚೆತ್ತು ಕೆಲಸ ಮಾಡುತ್ತದೆ. ಇದು ಹಂಸ ಪಕ್ಷಿ ಅಂತಂದ್ರೆ ಈ ರೀತಿ ಇದು ವಿವರಣೆ. ಮೊದಲೇ ಬಂದಾಗ ಹಂಸ ನೀರು ಹಾಲು ಅಂತ ಬಂದಾಗ ಇದೆಲ್ಲ ಯಾಕಪ್ಪ ಬಂತು ಇಲ್ಲಿಗೆ ಅಂತ ಮೊದಲು ಗಾಬರಿ ಆಗುತ್ತೆ. ನಂತರ ನೋಡಿ ಈ ರೀತಿ ಹೇಳ್ತಾರೆ. ನೋಡಿ ಏನಪ್ಪಾ ಅಂತಂದ್ರೆ, ಹಂಸ ಪಕ್ಷಿ ಎಲ್ಲಿದೆಯೋ ಗೊತ್ತಿಲ್ಲ, ಮಾನಸ ಸರೋವರದಲ್ಲಿ ವಾಸಿಸುವ ಒಂದು ಹಂಸವಿದೆಯಂತೆ, ಅದು ಬುದ್ಧಿಯೇ ಆ ಹಂಸ. ನಮ್ಮ ಮನಸ್ಸೇ ಮಾನಸ ಸರೋವರ. ನಮ್ಮ ಮನಸ್ಸು ಅನ್ನೋದು ಸರೋವರ ಇದ್ದಷ್ಟೇ. ಯಾರು ಇಂತಹ ಸದ್ವಿಚಾರಗಳಿಗೆ ಮನನ ಕೊಡುತ್ತಾರೆಯೋ ಅವರಲ್ಲಿ ಬುದ್ಧಿ ಎಂಬ ಹಂಸ ಪಕ್ಷಿ ಎಚ್ಚೆತ್ತು ಕೆಲಸ ಮಾಡುತ್ತಾ ಇದೆ. ಇಂಥ ಸದ್ವಿನಿಯೋಗ, ಸತ್ಕರ್ಸಗಳು, ಸಾರ್ವಜನಿಕರಿಗೆ ಸೇವೆ ಮಾಡ್ತಕ್ಕಂಥದ್ದು, ಸೋದರ ಭಾವ ಯಾರು ಬೆಳೆಸ್ಕೊಂಡಿರ್ತಾರೋ ಅವರಲ್ಲಿ ಆ ಅಂಶ ಅಂತಕ್ಕಂಥದ್ದು ಇದೆಯಲ್ಲ ಅದು ಕೆಲಸ ಮಾಡ್ತಾ ಇದೆ ಅಂತ ಅನ್ನೋದು ಅವ್ರು ಹೇಳೋದು. ಅಂತವರು ಶಾಶ್ವತ, ಕ್ಷಣಿಕ, ಒಳ್ಳೆಯದು, ಕೆಟ್ಟದ್ದು ಆ ತಿಳುವಳಿಕೆ ಇರ್ತಕ್ಕಂಥವ್ರು ಏನಪ್ಪಾ ಅಂದ್ರೆ ಶಾಶ್ವತ ಯಾವುದು, ಕ್ಷಣಿಕ ಇರುವುದು ಯಾವುದು, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಅಂತಕ್ಕಂಥ ವಿಂಗಡಣೆ ಮಾಡ್ತಕ್ಕಂಥ ಸಾಮರ್ಥ್ಯ ಜನರಲ್ಲಿ ಬಂದಿರುತ್ತೆ. ಪುಣ್ಯ ಪಾಪ ಮೊದಲಾದ ಮುಖ್ಯ ವ್ಯತ್ಯಾಸಗಳು ಗಮನಿಸಿ. ಪುಣ್ಯ ಪಾಪ ಯಾವುದು ಅಂತ ಅನ್ನೋದು ಅದರಲ್ಲಿ ಗಮನಿಸಿ. ನಿಸ್ಸಾರವಾದ ಪಾಪ, ನಿಸ್ಸಾರವಾದ ಪಾಪ ಕೆಟ್ಟದ್ದು. ಕ್ಷಣಿಕವಾದವುಗಳಿಗೆ ಭ್ರಾಂತಿಯಾಗದೆ, ಅಂದರೆ ಕ್ಷಣಿಕವಾಗಿರತಕ್ಕಂಥದ್ದು ನಮ್ಮ ಜೀವನ ಕ್ಷಣಿಕವಾಗಿರ್ತಕ್ಕಂಥ ಶಾಶ್ವತವಾಗಿರುವುದಲ್ಲ. ಇದಕ್ಕೆ ಭ್ರಮೆ ಪಡೆದಿರ ನಾವು ನಮ್ಮ ಜೀವನವನ್ನು ನಡೆಸುವುದು ಕಲಿತ್ಕೋಬೇಕು ಅಂತ ಅನ್ನೋದು. ಕ್ಷಣಿಕವಾದ ಭ್ರಾಂತಿಗೆ ಒಳಗಾಗದೆ ಶಾಶ್ವತವಾದ ಸತ್ಯ ಧರ್ಮಗಳಿಗೂ ಹೂಗೊಟ್ಟು. ಶಾಶ್ವತವಾಗಿ ಯಾವ ದೊಡ್ಡವರು ಹೇಳ್ತಾರೆ, ಸತ್ಯವು ಒತ್ತಿಯಾಗಿ ಬೆಳೆಯುತ್ತದೆ ಅಂತ. ಯಾರು ಎಷ್ಟು ಮಾಡಿದ್ರು ಸತ್ಯವೇ ನಿಲ್ಲುವುದು ಕಡೆಗ. ಆದ್ರಿಂದ ಸತ್ಯವೇ ಶಾಶ್ವತವಾಗಿರುವುದು. ಸತ್ಯ ಧರ್ಮಗಳಿಗೆ ಹೋಗೊಟ್ಟು ನಡೆಯಲು ಕಾತುರರಾಗುತ್ತಾರೆ. ಈ ಸತ್ಯ ಧರ್ಮಗಳಿಗೆ ಹೋಗೊಟ್ಟು ಕಾತುರರಾಗಿ ಬೆಳವಣಿಗೆ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ನಾವು ಬೆಳೆಸ್ಕೋಬೇಕು. ಮನಸ್ಸು ಕೇವಲ ಲೌಕಿಕ ವಾಸನೆ ಉಳ್ಳದ್ದು. ಎಲ್ಲರೂ ನಮ್ಮ ಮನಸ್ಸು ಅಂತಕ್ಕಂಥದ್ದು ಲೌಕಿಕ ವಾಸನೆಗಳ ಕಡೆ ಹೆಚ್ಚು ಗಮನ. ಲೌಕಿಕ ಅಂತಂದ್ರೆ ನಮ್ಮ ಜೀವನದಲ್ಲಿ ಮಾಡ್ತಕ್ಕಂಥ ಕೆಲಸಗಳು, ನಮ್ಮ ಆಹಾರ ಪದಾರ್ಥಗಳ ಬಗ್ಗೆ, ಇದು ಲೌಕಿಕವಾಗಿರ್ತಕ್ಕಂಥ ಬಗ್ಗೆ ಆಸೆ ಜಾಸ್ತಿ ನಮ್ಮ ಮನಸ್ಸಿಗೆ. ಕೇವಲ ಭೌತಿಕ ಪ್ರಗತಿ, ಲೌಕಿಕ ವಾಸನೆ ಉಳ್ಳದ್ದು. ಅದು ಎಷ್ಟೇ ಚುರುಕಾಗಿ ಬೆಳೆದಿರಲಿ, ಎಂತ ಮನುಷ್ಯನೇ ಆಗಲಿ ಚುರುಕಾಗಿ ಬೆಳೆದಿರಲಿ, ಅವನ ಬುದ್ಧಿ ಮಟ್ಟ ಒಂದಲ್ಲ ಒಂದ್ ಸ್ವಲ್ಪ ತೋರ್ಸನೇ ತೋರಿಸ್ತ. ಆ ರೀತಿ ಭೇದವನ್ನು ಎನಿಸಬಲ್ಲ ಮನಸ್ಸನ್ನ ಬೆಳೆಸಿಕೊಂಡಂತವರು ಹೇರ್ಕ ಎಂಬ ಮಹಾಪುರುಷರಿಂದ, ಹೇರ್ಕನೆ ಎಂಬ ಮಹಾಪುರುಷನಂತ ಪ್ರತಿಭಾಶಾಲಿಯಾಗಲಿ
ಅವರಲ್ಲಿ ಎಲ್ಲದರಲ್ಲಿ ಇರುವ ಸಾರವನ್ನು ಗ್ರಹಿಸುವ ಬುದ್ಧಿ ಹೊಳೆಯದೇ ಇದ್ದರೆ ಅಂತಹವರು ಕೇವಲ ಪ್ರಾಪಂಚಕರು ಮತ್ತು ಸ್ವಾರ್ಥಪರರು ಎಂದು ಒಬ್ಬ ಮಹಾತ್ಮರು ಹೇಳಿದ್ದಾರೆ. ಅಂತವರಿಂದ ಲೋಕ ಉದ್ಧಾರವಾಗಲಾರದು. ಆ ಸ್ವಾರ್ಥ ಬುದ್ಧಿ ಕಪಟತನ ಇರ್ತಕ್ಕಂಥವ್ರು ಅವನೂ ಉದ್ಧಾರ ಆಗಲ್ಲ. ಅವನು ಉದ್ಧಾರ ಆಗಲ್ಲ ಅಂದ್ರೆ ಲೋಕ ಉದ್ಧಾರ. ಥಿಯಾಸಫಿಕಲ್ ಸೊಸೈಟಿಯ ಮೊದಲನೇ ಪರಮ ಉದ್ದೇಶವಾದ ಸಾರ್ವತ್ರಿಕ ಸೋದರ ಭಾವ. ಇಲ್ಲಿ ಥಿಯಾಸಫಿಕಲ್ ಸೊಸೈಟಿಯಲ್ಲಿ ಪ್ರತಿಯೊಂದು ಪುಸ್ತಕದಲ್ಲಿ ಹೇಳ್ತಕ್ಕಂಥದ್ದು ಸಾರ್ವತ್ರಿಕ ಸೋದರ ಭಾವ ಬೆಳವಣಿಗೆ. ಸಾರ್ವತ್ರಿಕ ಸೋದರ ಭಾವ ನಮ್ಮ ಅಲ್ಲಿ ಬೆಳವಣಿಗೆ ಆಯ್ತು ಅಂದ್ರೆ ಬುದ್ಧಿಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಜ್ಞೆ ನಮ್ಮಲ್ಲಿ ಬೆಳವಣಿಗೆ ಆಗುತ್ತೆ. ಬುದ್ಧಿಲೋಕದ ಪ್ರಜ್ಞೆ ನಾವು ಬೆಳೆಸ್ಕೋಬೇಕಂದ್ರೆ ಸಾರ್ವತ್ರಿಕ ಸೋದರ ಭಾವ ಒಪ್ಪಲೇಬೇಕು. ಆ ರೀತಿ ಸೋದರತ್ವ ನಾವು ಪಡೆಯಬೇಕು. ಬುದ್ಧಿ ಐಕ್ಯತೆಗಳು ಮೇಲ್ಕಂಡ ಸ್ವಾರ್ಥಗಳಿಗೆ ಇಳಿಸುವುದಿಲ್ಲ. ಇದು ಒಳ್ಳೆ ಉತ್ತಮ ಬುದ್ಧಿ ಬೆಳವಣಿಗೆ ಆದವನಿಗೆ ಸ್ವಾರ್ಥ ಅಂತ ಅನ್ನೋದು ಇಳಿಸುವುದಿಲ್ಲ ನಮ್ಮ. ಆದರೆ ಯಾರಲ್ಲಿ ಹಿಂದೂ ಸಂಧ್ಯಾವಂದನ ಮಂತ್ರದಲ್ಲಿ ಹೇಳುವಂತೆ ಸ್ವಲ್ಪವಾದರೂ ಬುದ್ಧಿಯ ವಿಕಾಸವಾಗಿದೆಯೋ ಅಂತವರನ್ನು ಸಾರ್ವತ್ರಿಕ ಸೋದರ ಭಾವ ಧ್ಯೇಯವು ಆಕರ್ಷಿಸುತ್ತದೆ. ಅದಕ್ಕೆ ಗಾಯತ್ರಿ ಮಂತ್ರ ಸಂಧ್ಯಾವಂದನ ಮಾಡ್ತಕ್ಕಂಥದ್ರೆ ಗಾಯತ್ರಿ ಮಂತ್ರವು ಹೇಳ್ತಕ್ಕಂಥವ್ರು ಯಾರಲ್ಲಿ ರೂಢಿಯಲ್ಲಿರುತ್ತೋ ಅವನಿಗೆ ಈ ಪ್ರಪಂಚದ ವಿಷಯ ವ್ಯವಹಾರ ಸೋದರ ಭಾವ ಅಂತಕ್ಕಂಥದ್ದು ಚೆನ್ನಾಗಿ ಅರ್ಥವಾಗಿರುತ್ತೆ. ಪ್ರಚೋದನೆ ಮಾಡಲಿ ಅಂತ ಐಕ್ಯತೆ. ಸಾರ್ವತ್ರಿಕ ಸೋದರ ಭಾವದ ಧ್ಯೇಯವು ಆಕರ್ಷಿಸಿ ಅವರು ತಮ್ಮ ಜೀವಿತದಲ್ಲಿ ಸೋದರ ಭಾವದ ಒಂದು ಅಂಕುರವನ್ನು ಸ್ಥಾಪಿಸುವ ಮಹಾಕಾರ್ಯದಲ್ಲಿ ನಿಷ್ಠರಾಗುತ್ತಾರೆ. ಗಾಯತ್ರಿ ಮಂತ್ರ ಜಪ ಮಾಡಿಕೊಂಡು ಸಂಧ್ಯಾವಂದನ ಮಾಡ್ತಕ್ಕಂಥವರು ಈ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ವಿಧದಲ್ಲಿ ಬುದ್ಧಿವಂತರು ಮತ್ತು ಸೇವೆ ಮಾಡ್ತಾರೆ. ಯಾವುದೋ ಒಂದು ರೀತಿಯಲ್ಲಿ ಆ ಮನಸ್ಸು ಭಾವನೆ ಅವರಲ್ಲಿ ಬೆಳವಣಿಗೆ ಆಗಿರುತ್ತದೆ ಅಂತ ಅವರಲ್ಲಿ ಸೋದರ ಭಾವ ಅಂತಕ್ಕಂಥದ್ದು ಇರುತ್ತದೆ ಅಂತ ಅನ್ನೋದು ಒತ್ತಿ ಹೇಳ್ತಾರೆ. ಆದ್ರೆ ನಮ್ಮ ಸಮಾಜ ಪ್ರಕೃತಿಯನ್ನೇ ಒಂದು ರೀತಿಯಾಗುತ್ತದೆ. ಯಾರಲ್ಲಿ ಎಷ್ಟೆಷ್ಟು ಸೋದರ ಭಾವ ಇದೆ ಅಂತ ಅನ್ನೋದು ಆ ಗಣನೀಯಾಗಿ ಅವ್ರಿಗೆ ಬರೆದಿರತಕ್ಕಂಥದ್ದು ಕರೆಕ್ಟ್ ಆಗೇ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯತೆ ಇದೆ. ನಮ್ದಲ್ಲ, ನಮ್ಮ ಬುದ್ಧಿಗಳನ್ನು ಪ್ರಚೋದಿಸಿ ಬುದ್ಧಿ ಎಲ್ಲರ ಬುದ್ಧಿ ಅವರ ಸ್ವಾರ್ಥವಾಗಿ ಒಬ್ಬರಿಗಲ್ಲ ಎಲ್ಲರಿಗೂ ಪ್ರಚೋದನೆ ಆಗಲಿ ಬುದ್ಧಿ ಅಂತ. ನಮ್ಮ ಮಾನ್ಯ ಅಧ್ಯಕ್ಷರಾದ ಸೋದರ ಶ್ರೀರಾಮ್ ಅವರು ಸುಂದರವಾದ ಮತ್ತು ಭಾವಗರ್ಭಿತವಾದ ಮಾತುಗಳಲ್ಲಿ ಹೇಳುವುದಾದರೆ ಏಕತ್ವ ಮತ್ತು ಬಹುತ್ವ. ಶ್ರೀರಾಮ್ ಅವರು ಹೇಳ್ತಕ್ಕಂಥ ಥಿಯಾಸಫಿಕಲ್ ಸೊಸೈಟಿ ಸದಸ್ಯರಿಗೆಲ್ಲರಿಗೂ ಶ್ರೀರಾಮ್ ಅಂದ್ರೆ ಯಾರು ಏನು ಅಂತ ಗೊತ್ತು. ಸುಂದರವಾದ ಮತ್ತು ಭಾವಗರ್ಭಿತವಾದ ಮಾತುಗಳಲ್ಲಿ ಹೇಳುವುದಾದರೆ ಏಕತ್ವ ಮತ್ತು ಬಹುತ್ವ ಅಂದ್ರೆ ಸಮಾನತೆ ಮತ್ತು ಭಿನ್ನತೆ. ಏಕತ್ವ ಅಂತಂದ್ರೆ ಪ್ರತ್ಯೇಕತೆ, ಸಮಾನತೆ ಭಿನ್ನತೆ ಅಂದ್ರೆ ನಾವೆಲ್ಲರೂ ಸಮಾನರು. ಅವನು ಸ್ವಲ್ಪ ಭಿನ್ನತೆ ಮಾಡ್ತಕ್ಕಂಥದ್ದು. ಎರಡು ಸೋದರ ಭಾವದಲ್ಲಿ ಇಂಬು ಕೊಡುಕೊಂಡಿವೆ. ಸೋದರ ಭಾವ ಇದ್ರು ಎರಡು ಆ ಇಂಬು ಕೊಟ್ಕೊಂಡು ಬರ್ತಾ ಇವೆ. ಸೋದರ ಭಾವ ಸಮಗ್ರವಾದ ತಿಳುವಳಿಕೆ. ಸೋದರ ಭಾವ ಬರಬೇಕಾದ್ರೆ ಸಮಗ್ರವಾಗಿರತಕ್ಕಂತಹ ತಿಳುವಳಿಕೆ ಬೇಕು ನಮ್ಗೆ. ಸಮಗ್ರವಾಗಿರತಕ್ಕಂಥ ತಿಳುವಳಿಕೆ ಇಲ್ಲದೆ ಇರೋದಂತ ಸೋದರ ಭಾವವನ್ನು ನಾವು ಸುಮ್ಮನೆ ಮೇಲ್ನೋಟಕ್ಕೆ ಹೇಳ್ತಾ ಇದ್ದೀವಿ ಹೊರತು ಆಚರಣೆಯಲ್ಲಿ ಇಲ್ಲ. ಒಂದೇ ಚೈತನ್ಯವು ಬಹುಮುಖವಾಗಿ ವ್ಯಕ್ತವಾಗಿರುವುದನ್ನು ಸೂಚಿಸುತ್ತದೆ. ಸೋದರ ಭಾವ ಇದ್ದರೆ ಒಂದೇ ಚೈತನ್ಯ ಬಹುಮುಖವಾಗಿ ಇದೆ ಅಂತ ಅನ್ನುವುದು ಅವರ ಮನಸ್ಸಿಗೆ ತಟ್ಟುತ್ತದೆ, ಸೂಚಿಸುತ್ತದೆ. ಸೋದರತ್ವವು ಪರಿಶುದ್ಧವಾದ ಸಂಬಂಧ. ಸೋದರತ್ವ ಅಂತಕ್ಕಂಥದ್ದು ಪರಿಶುದ್ಧವಾಗಿರತಕ್ಕಂಥ ಸಂಬಂಧ. ಕಲ್ಪೆ ಸಂಬಂಧಗಳಾದ್ರೆ ಯಾವಾಗ ಜಗಳ ವ್ಯವಹಾರ ಇರುತ್ತೆ. ಉತ್ತಮವಾಗಿರತಕ್ಕಂಥ ಸಂಬಂಧ ಉತ್ತಮ ರೀತಿಯಲ್ಲಿ ಜೀವನ ನಡೆಸುತ್ತೆ. ಹಾಗೆ ಸೋದರ ಭಾವ ಇರುತ್ತೆ. ಏಕೆಂದರೆ ಇದರಲ್ಲಿ ನಾನು ಪ್ಲಸ್ ನನ್ನದು ಎಂದು ಸ್ವಾರ್ಥ ಭಾವನೆಗಳು ಇಲ್ಲ. ಸೋದರ ಭಾವ ಅನುಷ್ಠಾನಕ್ಕೆ ಬಂದರೆ ನಾನು ಪ್ಲಸ್ ನನ್ನದು ಅಂತಕ್ಕಂಥದ್ದು ಇಲ್ಲ. ದೇವಾಪಿ ಋಷಿಗಳು ಹೇಳುವುದನ್ನು ಕೇಳಿರಿ. ದೇವಾಪಿ ಅಂದ್ರೆ ಹೆಚ್ಚು ಗುರುಗಳು. ಕೇಳಿರಿ. ಮನುಷ್ಯನನ್ನು ಉದ್ಧಾರ ಮಾಡುವ ಆಶೋತ್ತರ. ನಮ್ಮ ಮನುಷ್ಯರನ್ನು ಉದ್ಧಾರ ಮಾಡ್ತಕ್ಕಂಥ ಆಸೆ ಆಕಾಂಕ್ಷೆ ಅಲ್ಲ.
ವ್ಯಕ್ತಿಯು ಮನುಷ್ಯನೇ ಉದ್ಧಾರ ಮಾಡಬೇಕಾದ್ರೆ, ಇನ್ನೊಬ್ಬ ಮನುಷ್ಯನ ಉದ್ಧಾರ ಮಾಡಬೇಕಾದ್ರೆ ಇನ್ನೊಬ್ಬ ಮನುಷ್ಯನಿಂದನೇ ಆಗೋದೆ, ಮನುಷ್ಯನೇ. ಆದುದರಿಂದ ನನ್ನ ಸಹಾಯದ ಆವರಣದಲ್ಲಿರುವ, ಆದುದರಿಂದ ನನ್ನ ಸಹಾಯದ ಆವರಣದಲ್ಲಿರುವ ಅಂದ್ರೆ ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ಸ್ನೇಹ ಭಾವ ಇರ್ತಕ್ಕಂಥವ್ರು ಅಂತ ಅರ್ಥ. ಒಬ್ಬರನ್ನು ಕೂಡ ದುಃಖ ಸ್ಥಿತಿಯಲ್ಲಿ ಬಿಡಲು ನಾನು ಸಮ್ಮತಿಸುವುದಿಲ್ಲ. ಭಗವಾನ್ ಬುದ್ಧರು ಹೇಳೋದು ಎಲ್ಲರೂ ಸನ್ನಿಧಿಯಾಗಿರುವಾಗ ನೋಡಿ, ಆವರಣದ ನನ್ನ ಸಹಾಯದ ಆವರಣದಲ್ಲಿ ಇರುವ ಯಾವ ಒಬ್ಬನನ್ನೂ ಕೂಡ ದುಃಖ ಸ್ಥಿತಿಯಲ್ಲಿ ಬಿಡಲು ನಾನು ಸಮ್ಮತಿಸುವುದಿಲ್ಲ. ಶ್ರೀರಾಮರವರು ಹೇಳಿರ್ತಕ್ಕಂಥದ್ದು ಅವರ ವ್ಯಾಖ್ಯಾನ. ಈ ರೀತಿ ಸೋದರ ಭಾವವನ್ನ ಪ್ರಧಾನಿತವಾಗಿ ನಮ್ಮ ಟಿಸಾಫಿಲ್ ಸೊಸೈಟಿಯಲ್ಲಿ ಒತ್ತಿ ಹೇಳ್ತಾರೆ. ಗಾಯತ್ರಿ ಮಂತ್ರದಲ್ಲಿ ಬರ್ತಕ್ಕಂತಹ ಸಾರವೂ ಅದೇ ಇರುತ್ತೆ. ಆದ್ದರಿಂದ ಇದು ನಮ್ಗೇನಾಗ್ಬೇಕಪ್ಪ ಅಂತಂದ್ರೆ, ಅನೇಕ ಜನ್ಮಗಳಿಂದ ಬಂದಿರತಕ್ಕಂಥ ದ್ವೇಷ, ಮತ್ಸರ, ಅಸೂಯೆಗಳು ಇರ್ತಲ್ಲ, ಅದು ಸುತ್ತ ಮನಸ್ಸಿನ ಭದ್ರವಾಗಿದೆ. ಆ ಸಂದರ್ಭಕ್ಕೆ ಬಂದಾಗ ಅದು ಚೂನು ಈಚೆಗೆ ಬಂದ ಅದರ ಪ್ರದರ್ಶನ ಮಾಡುತ್ತೆ. ಅದನ್ನ ಬಿಟ್ಟಿದ್ದೀರಾ, ನಾವು ಹಂಗೆ ಅದನ್ನ ಶಮನ ಮಾಡ್ಬೇಕು. ಶಮನ ಮಾಡ್ಬೇಕಾದ್ರೆ ಟಿಸಾಫಿಲ್ ಸೊಸೈಟಿ ಸದಸ್ಯನಾಗಿರ್ತಕ್ಕಂಥ ಮೊಟ್ಟ ಮೊದಲು ಒಪ್ಪಿಗೆ ಪಡಬೇಕು. ಸೋದರ ಭಾವವನ್ನು ಆಲೈಸ್ತಾ ಸೊಸೈಟಿಯಲ್ಲಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೆಲಸಗಳನ್ನು, ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಾ ಇನ್ನೊಂದು ಅಭಿವೃದ್ಧಿ ಆಗ್ಬೇಕಾದಂತಂದ್ರೆ ಯಾವ ರೀತಿ ಸತ್ಯ ಸನ್ನಿಧಿಯಾಗಿ ಜೀವನವನ್ನು ನಡೆಸಿಕೊಳ್ತದೆ. ಒಳ್ಳೇದು ಪಾಪ ಪುಣ್ಯ ಅಂತಕ್ಕಂಥ ಹೇಳಿರಲ್ಲ, ಪಾಪ ಪುಣ್ಯ ಒಳ್ಳೇದು ಕೆಟ್ಟದ್ದು ಅಂತ ಅನ್ನೋದು ವಿಂಗಡಣೆ ಮಾಡ್ತಕ್ಕಂಥ ಸಾಮರ್ಥ್ಯ ನಾವು ಬೆಳೆಸ್ಕೊಂಡಾಗ ಪಾಪ ಯಾವುದು, ಈ ಕೆಲಸ ಮಾಡ್ಬೋದಾ ಮಾಡಬಾರ್ದ ವಿವೇಕ ಬರುತ್ತೆ. ಅವಾಗ ಯಾವಾಗ ಈ ವಿವೇಕ ಬರೋದು, ಸೊಸೈಟಿ ಅಂತ ಸಂಸ್ಥೆಗಳಿಗೆ ಸೇರಿ ಅದರ ಪ್ರಭಾವವನ್ನು ನಮ್ಮ ಕಿವಿಗಳ ಮೇಲೆ ಹಾಕಿಕೊಂಡು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳನ್ನು ನಾವು ಅಧ್ಯಯನ ಮಾಡಿ ಅದರಂತೆ ಜೀವನವನ್ನು ನಡೆಸಬೇಕು ಅಂತ ಪ್ರಯತ್ನ ಪಟ್ಟು ಪ್ರತಿನಿತ್ಯ ವ್ಯಾಸಂಗ ಮಾಡಿ ವ್ಯಾಖ್ಯಾನ ಮಾಡಿ ಆಮೇಲೆ ಅಧ್ಯಯನ ಮಾಡಿ ಈ ರೀತಿ ನಾವು ಬಿಡದಿರ ಮಾಡ್ಕೊಂಡು ಬಂದಾಗ ಆ ಸೋದರತ್ವ ನಮ್ಮಲ್ಲಿಗೆ ಸೇರಿಕೊಂಡು ಬೇರೆಯವರನ್ನು ನಾವು ಉದ್ಧಾರ ಮಾಡುವುದು ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇದನ್ನು ಮುಕ್ತಾಯಪಡಿಸಿ. ಓ